ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸುವ ಯತ್ನ ಇದು. ಸೊ ಎಂದಿನಂತೆ ಇವತ್ತು ಕೂಡ ಬೆಳಗಿನಿಂದ ಸಂಜೆಯವರೆಗೆ ನಡೆದ ಹಲವು ಸುದ್ದಿಗಳಲ್ಲಿ ಕೆಲವು ಸುದ್ದಿಗಳನ್ನು ಆಯ್ಕೆ ಮಾಡಿಕೊಂಡು ನಾನು ತಮ್ಮ ಎದುರು ಬಂದಿದ್ದೇನೆ. ಎಂದಿನಂತೆ 4 ಅತಿಥಿಗಳು ನನ್ನನ್ನು ಜಾಯಿನ್ ಆಗಿದ್ದಾರೆ. ಮೊದಲು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದು ರಾಜ್ಯದ ಹಿರಿಯ ಎಡಪಂಥೀಯ ನಾಯಕರಾಗಿರೋ ಸಿದ್ದನಗೌಡ ಪಾಟೀಲ್ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ನಟರಾಜ್ ಗೌಡರಿದ್ದಾರೆ, ವಕ್ತಾರಾಗಿರೋ ಅವರಿಗೂ ಸರ್ ನಿಮಗೂ ಸ್ವಾಗತ. ಇನ್ನು ಭಾರತೀಯ ಜನತಾ ಪಕ್ಷದ ನಗರ ಘಟಕದ ಕಾರ್ಯದರ್ಶಿಯಾಗಿರೋ ರಾಜಣ್ಣ ಇದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು JDS ಪಕ್ಷದ ಪ್ರಸಾದ್ ಗೌಡರಿದ್ದಾರೆ. ಸರ್, ನಿಮಗೂ ಸ್ವಾಗತ. ಈಗ ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ಸತತ 3ನೇ ದಿನವೂ ಸಚಿವ DKಶಿ ನಿವಾಸದಲ್ಲಿ ಪರಿಶೀಲನೆ. ಸ್ನೇಹಿತರು ಸಂಬಂಧಿಕರ ಭೇಟಿಗೂ IT ಅಧಿಕಾರಿಗಳಿಂದ ಅಡ್ಡಿ. ಲಾಕರ್ನಲ್ಲಿದ್ದ ಹಲವು ದಾಖಲೆಗಳು ವಶ. ಶೋಧ ಕಾರ್ಯ ಮಾಡಿದ ಕೂಡಲೇ ಅಪರಾಧಿಗಳಲ್ಲ. ಸಚಿವರ ಮನೆಗೆ CRPF ಸಿಬ್ಬಂದಿ ಕರೆದುಕೊಂಡು ಹೋಗಿದ್ಯಾಕೆ? ದಾಳಿ ಮಾಡಿಸಿದ್ರೆ ಕೇಂದ್ರ ಸರ್ಕಾರ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಾಳೆಯಿಂದ 2 ದಿನ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ. ಮುರಳೀಧರ್ ರಾವ್ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ. IT ದಾಳಿಗೆ ಕಾಂಗ್ರೆಸ್ ಪ್ರತಿತಂತ್ರ ಹೆಣೆದರೆ ಏನಾಗುತ್ತೆ? ಸಭೆಯಲ್ಲಿ ಚರ್ಚೆ ಸಾಧ್ಯತೆ. SC/ST ನೌಕರರ ಬಡ್ತಿಯಲ್ಲಿ ಮೀಸಲಾತಿ. ಶೀಘ್ರದಲ್ಲೇ ಸರ್ಕಾರದಿಂದ ಸುಗ್ರೀವಾಜ್ಞೆ. ಹೊಸ ಕಾನೂನಿಗೆ ನಿರ್ಧರಿಸಿದ್ದೇವೆ ಎಂದರು ಸಚಿವ ಕಾಗೋಡು ತಿಮ್ಮಪ್ಪ. ಲಂಕಾ ತಂಡಕ್ಕೆ ಬೃಹತ್ ಮೊತ್ತದ ಸವಾಲು. ಮೊದಲ ಇನ್ನಿಂಗ್ಸ್ನಲ್ಲಿ 622 ರನ್ಗೆ ಡಿಕ್ಲೇರ್ ಮಾಡಿಕೊಂಡ ಟೀಂ ಇಂಡಿಯಾ. ಟೆಸ್ಟ್ನಲ್ಲಿ ಅಶ್ವಿನ್ ಹೊಸ ದಾಖಲೆ. ಮೊದಲ ಸುದ್ದಿ, ಅದು ನಿಮ್ಮ ನಿರೀಕ್ಷೆಯ ಸುದ್ದಿ ಕೂಡ. ಕಳೆದ 3 ದಿನಗಳಿಂದ ಇದೇ ಸುದ್ದಿ ಮಹತ್ವದ ಸುದ್ದಿ ರಾಜ್ಯದಲ್ಲಿ. ಸಚಿವ DK ಶಿವಕುಮಾರ್ ಹಾಗೂ ಅವರ ಆಪ್ತರಿಗೆ ಸೇರಿದ ಮನೆಗಳಲ್ಲಿ ಸತತ 3ನೇ ದಿನವೂ IT ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ನಿವಾಸದಲ್ಲಿ ಶೋಧ ಕಾರ್ಯ ಮುಂದುವರಿಸಿದ ಅಧಿಕಾರಿಗಳು ಕೆಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು DK ಶಿವಕುಮಾರ್ ಅವರ ಆರೋಗ್ಯ ವಿಚಾರಿಸೋದಕ್ಕಾಗಿ ಬೆಳಗ್ಗೆ ನಿವಾಸಕ್ಕೆ ಬಂದ DK ಸುರೇಶ್ಗೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಮೊದಲು ಅಧಿಕಾರಿಗಳ ಅವಕಾಶ ನೀಡಲಿಲ್ಲ. ಮಧ್ಯಾಹ್ನ ಬನ್ನಿ ಅಂತ ಹೇಳಿದ ಅಧಿಕಾರಿಗಳು ಮಧ್ಯಾಹ್ನ ಕೂಡ ಇದೇ ರೀತಿ ಅಡ್ಡಿಪಡಿಸಿದರು. ಆದರೆ ಈ ವೇಳೆ ಕಾರ್ಯಕರ್ತರು ಪ್ರತಿಭಟನೆಯ ನಡೆಸಿದರು. ನಂತರ ಈ ಪ್ರತಿಭಟನೆಯ ನಂತರ ಭೇಟಿಗೆ ಅವಕಾಶ ಮಾಡಿಕೊಡಲಾಯಿತು. ಇನ್ನು ಅತ್ತ ಮೈಸೂರಿನಲ್ಲಿರುವ DK ಶಿವಕುಮಾರ್ ಅವರ ಮಾವ ತಿಮ್ಮಯ್ಯರ ಮನೆಯಲ್ಲೂ ಕೂಡ ಇದೇ ರೀತಿ ಪರಿಶೀಲನೆ ಮುಂದುವರೆದಿದೆ. ಸಂಬಂಧಿಕರು ಸ್ನೇಹಿತರಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಮೈಸೂರಲ್ಲಿ ಬ್ಯಾಂಕ್ ಲಾಕರ್ನಲ್ಲಿ ಮಹತ್ವದ ಕಡತಗಳು, ಬ್ಯಾಂಕ್ಗೆ ಸಂಬಂಧಿಸಿದ ದಾಖಲೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕೂಡ ಸಚಿವ DK ಶಿವಕುಮಾರ್ರಿಂದ IT ಅಧಿಕಾರಿಗಳು ಮಾಹಿತಿ ಪಡೆದಿದ್ದಾರೆ ಅನ್ನುವ ಸುದ್ದಿ ಇದೆ. IT ದಾಳಿಯಿಂದಾಗಿ DKಶಿ ಮಾವ ತಿಮ್ಮಯ್ಯ ಅವರಿಗೆ ಸೇರಿದ ಎಲ್ಲ ವ್ಯವಹಾರಗಳು ಕಳೆದ 3 ದಿನಗಳಿಂದ ಸ್ಥಗಿತಗೊಂಡಿವೆ. ಇನ್ನು ಇದೆಲ್ಲದರ ನಡುವೆ ಕೂಡ ನಿನ್ನೆಯಿಂದ ನಾವು ಎತ್ತಾ ಇರುವ ಪ್ರಶ್ನೆ, ಯಾರೂ ಕೂಡ ದಾಳಿಯನ್ನು ವಿರೋಧಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಆರ್ಥಿಕ ಅಪರಾಧ ಆದರೆ IT ಡಿಪಾರ್ಟ್ಮೆಂಟ್ ಕ್ರಮ ಕೈಗೊಳ್ಳಲೇಬೇಕು. ಆದರೆ ಇಲ್ಲಿರುವ ಪ್ರಶ್ನೆ ಅಂದರೆ ಟೈಮಿಂಗ್ ಅಂತ. ಯಾವ ಟೈಮಿಂಗ್ನಲ್ಲಿ ಈ ದಾಳಿಯನ್ನು ನಡೆಸಲಾಗುತ್ತೆ, ಯಾಕೆ ನಡೆಸಲಾಗುತ್ತೆ? ಅದ್ರ ಜೊತೆಗೆ ವೀಕ್ಷಕರೇ, ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ, ಮೊನ್ನೆ ಕೂಡ ಚರ್ಚೆ ಮಾಡಿದ್ವಿ. ಯಾವುದೇ ಒಂದು ತನಿಖೆ ನಡೆಸುವಾಗ IT ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅದರ ನಂತರ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೂಡ ಹೇಳುತ್ತೆ, ನಿಮಗೆ ಮಾಹಿತಿ ಬಂದ ತಕ್ಷಣ ಕಾರ್ಯೋನ್ಮುಖರಾಗಬೇಕು ಅಂತ. BJP ನಾಯಕರ ಎಲ್ಲ ಕ್ಲೇಮ್ ಇದು ಏನು ಗುಜರಾತ್ ಚುನಾವಣೆಗೆ ಸಂಬಂಧಪಟ್ಟಿದ್ದಲ್ಲ. 6-7 ತಿಂಗಳ ಹಿಂದೆಯೇ ನಾವು ಈ ಒಂದು ದಾಳಿಗೆ ಏನು ಕಾರ್ಯಸೂಚಿ ನಿರ್ಧಾರ ಆಗಿತ್ತು ಅಂದರೆ 6-7 ತಿಂಗಳ ಯಾರೋ ಒಬ್ಬರು ದೂರು ಕೊಟ್ಟಿದ್ರೆ ತಕ್ಷಣ ಯಾಕೆ ಕ್ರಮ ಕೈಗೊಂಡಿಲ್ಲ? 7 ತಿಂಗಳ ಕಾಲ ಕಾದಿದ್ದು ಯಾಕೆ ಅಂತ ಒಂದು ಪ್ರಶ್ನೆ. ಎರಡನೇದು, ಗುಜರಾತ್ ಚುನಾವಣೆ ಡಿಕ್ಲೇರ್ ಆಗುವ ಸಂದರ್ಭಕ್ಕಿಂತ ಮೊದಲು ದಾಳಿ ಮಾಡ್ಬೋದಾಗಿತ್ತು, ಅಥವಾ 8ನೇ ತಾರೀಕು ಚುನಾವಣೆ ಮುಗಿದ ಮೇಲಾದರೂ ಮಾಡ್ಬೋದಾಗಿತ್ತು.
ಅದನ್ನು ಯಾರೂ ಪ್ರಶ್ನಿಸ್ಲೋಕೆ ಸಾಧ್ಯ ಇರಲಿಲ್ಲ. ಆವಾಗ ನೀಡಲ್ ಆಫ್ ಸಸ್ಪಿಷನ್ ಅನ್ನೋದೇನಿದೆ ಅದು ಬಿ ಜೆ ಪಿಯತ್ತ ತಿರುಗ್ತಾ ಇರಲಿಲ್ಲ ಅಂತ. ಈಗಿರುವುದು ಲೀಡಲ್ ಆಫ್ ಸಸ್ಪಿಷನ್. ಎಸ್ ಸಿದ್ರಗೌಡ್ರೆ, ಫಸ್ಟ್ ರಿಯಾಕ್ಷನ್ ಫ್ರಮ್ ಯು. ಸಿಸ್ಟರ್, ನೀವು ಹೇಳಿದ ನಿಜ ಏನಂದರೆ, ಇವತ್ತಿನ ರಾಜಕಾರಣದಲ್ಲಿ ಉದ್ಯಮಗಳು ರಾಜಕಾರಣದಲ್ಲಿ ಬಂದಿದ್ದು ಹೊಸದೇನಲ್ಲ. ಇವತ್ತು ಭಾಳ ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ಉದ್ಯಮಿಗಳು ರಾಜಕಾರಣವನ್ನು ಪರೋಕ್ಷವಾಗಿ ನಿಯಂತ್ರಣ ಮಾಡ್ತಾಯಿದ್ರು. ಇವತ್ತು ಅವರೇನೇ ರಾಜಕಾರಣದಲ್ಲಿ ಬಂದಿರೋದ್ರಿಂದ ಬಹುತೇಕ ಎಲ್ಲ ಈ ಥರದ ಪಾರ್ಟಿಗಳು, ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಬಿ ಜೆ ಪಿ ಇರಲಿ, ಈ ಎಲ್ಲ ಪಾರ್ಟಿಗಳಲ್ಲಿ ಹೆಚ್ಚು ಕಡಿಮೆ ಉದ್ಯಮಿಗಳೇ ನಿಯಂತ್ರಣಕ್ಕೆ ತಗೊಂಡಿರೋದ್ರಿಂದ ಆರ್ಥಿಕ ಅಪರಾಧಗಳು ಇದ್ದೇ ಇರ್ತವೆ. ಒಂದು ನಿಮಿಷ ಬರ್ತೀನಿ. ಈಗ ಡಿ ಕೆ ಶಿವಕುಮಾರ್ ಅವರ ಮನೆಯ ಎದುರು ನಮ್ಮ ವರದಿಗಾರಿದ್ದಾರೆ. ಲೇಟೆಸ್ಟ್ ಏನಾಗುತ್ತೆ ಆಗ್ತಾ ಇದೆ ಅಂತ ನೋಡ್ಬಿಟ್ಟು ಕಂಟಿನ್ಯೂಸ್. ಲಕ್ಷ್ಮೀಪತಿ, ಎಸ್ ಲಕ್ಷ್ಮೀಪತಿ, ಏನಾಗ್ತಾ ಇದೆ ಶಿವಕುಮಾರ್ ಅವ್ರ ಮನೆ ಮುಂದೆ? ವಾತಾವರಣ ಹೇಗಿದೆ? ಹಾಂ ಸರ್, ಖಂಡಿತ ಎಲ್ಲೊಂದು ಕಡೆ ಕಳೆದ 2 ದಿನಗಳಿಗೆ ಹೋಲಿಸಿದರೆ ಇವತ್ತು ನಿಜವಾಗ್ಲೂ ಎಲ್ಲೊಂದು ಕಡೆ ವಾತಾವರಣ ತುಂಬಾ ಬಿಸಿಯಾಗಿದೆ, ಚುರುಕುಗೊಂಡಿದೆ ತನಿಖೆ ಕೂಡ ಅಂತ ಹೇಳ್ಬೋದು. ಅಧಿಕಾರಿಗಳ ಪರಿಶೀಲನೆ ಕೂಡ ಚುರುಕುಗೊಂಡಿದೆ ಅಂತ ಹೇಳ್ಬೋದು. ಏನು ಇಂದು ಮುಂಜಾನೆ ಡಿ ಕೆ ಸುರೇಶ್ ಅವರು ಏನು ಒಂದು ಡಿ ಕೆ ಶಿವಕುಮಾರ್ ಅವರ ಒಂದು ನಿವಾಸಕ್ಕೆ ಬಂದರೆ ಎಲ್ಲೊಂದು ಕಡೆ ಅವರು ಕಳೆದ 2 ದಿನಗಳಿಂದ ಒಂದು ಸರಿಯಾದ ರೀತಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೇ ಇರತಕ್ಕಂಥ ಒಂದು ಹಿನ್ನೆಲೆ ಆಗಿರ್ಬೋದು. ಎಲ್ಲೊಂದು ಕಡೆ ಒಂಚೂರು ಅಸ್ವಸ್ಥರಾಗಿರ್ತಕ್ಕಂಥ ಮಾಹಿತಿ ಕಂಡು ಬಂದ ಹಿನ್ನೆಲೆ ಡಿ ಕೆ ಸುರೇಶ್ ಅವರು ಬಂದು ವಿಚಾರಿಸಿದ್ರು. ಜೊತೆಗೆ ಅವರ ಒಂದು ಫ್ಯಾಮಿಲಿ ಡಾಕ್ಟರ್ ಕೂಡ ಬಂದು ಅವರಿಗೆ ಒಂದು ಚಿಕ್ಕದಾದಂಥ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು ಹೋಗಿದ್ದಾರೆ. ಜೊತೆಗೆ ಬಹಳ ವಿಚಾರ ಅಂತಂದರೆ ಕಳೆದ 2 ದಿನಗಳಿಗಿಂತ ಇವತ್ತು ಕೂಡ ಎಲ್ಲೋ ಒಂದು ಕಡೆ ಐಟಿ ಅಧಿಕಾರಿಗಳಿದೆ, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಕೂಡ ಬಂದು ಹೋಗ್ತಾರೆ. ಅದೇ ರೀತಿಯಾಗಿ ಗೋವಾ ಮತ್ತು ಕರ್ನಾಟಕ ಏನು ಆದಾಯ ತೆರಿಗೆ ಇಲಾಖೆಯ ಡಿಜಿ ಆಗಿರ್ತಕ್ಕಂಥ ಬಾಲಕೃಷ್ಣನ್ ಅವರು ಕೂಡ ಬಂದಿದ್ದಾರೆ. ಅದೇ ರೀತಿ ಅಲ್ಲಿನ ಒಂದು ಕಾನೂನು ತಜ್ಞರು ಕೂಡ ಬಂದಂತೆ ಈ ಒಂದು ಪರಿಶೀಲನೆಯಲ್ಲಿ ಭಾಗವಹಿಸಿರುವುದು ಬಹಳ ಮುಖ್ಯವಾದಂತಹ ಕಡೆ. ಕಳೆದ 3 ದಿನಗಳಿಂದ ಡಿ ಕೆ ಶಿ ಅವರು ಮನೆಯಿಂದ ಹೊರಗಡೆ ಬರದೆ ಒಂದು ಲಕ್ಷ್ಮೀಪತಿ, ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ ಕಳೆದ 3 ದಿನಗಳಿಂದ ತನಿಖೆ ನಡೀತಾ ಇದೆ. ಇವತ್ತು ಡಿ ಕೆ ಸುರೇಶ್ ಹೇಳಿದ ಪ್ರಕಾರ ಬೆಳಗಿನ ಜಾವ 2 ಗಂಟೆ 3 ಗಂಟೆಯವರೆಗೆ ವಿಚಾರಣೆಯನ್ನು ನಡೆಸ್ತಾ ಇದೆ. ಸೊ ನಿಮಗನ್ನಿಸುವ ಹಾಗೆ, ನಿಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಇವರ ಈ ಪರಿಶೀಲನೆನೋ ತನಿಖೆನೋ ವಿಚಾರಣೆನೋ ಯಾವಾಗ ಮುಗಿಯುತ್ತಂತೆ? ಖಂಡಿತ ಸರ್, ಎಲ್ಲೋ ಒಂದು ಕಡೆ ಏನು ತನಿಖೆ ಇವತ್ತು ಮಧ್ಯರಾತ್ರಿವರೆಗೂ ಕೂಡ ನಡೀತಕ್ಕಂಥ ಸಾಧ್ಯತೆ ಇದ್ದು, ಬಹುಶಃ ನಾಳೆ ಏನಪ್ಪ ಅಂತಂದರೆ ಕಳೆದ 3 ದಿನಗಳಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಯಾವ ರೀತಿಯಾಗಿರ್ತಕ್ಕಂಥ ಪರಿಶೀಲನೆ ನಡೆದಿದೆ ಮತ್ತು ಆ ಐಟಿ ಅಧಿಕಾರಿಗಳಿಗೆ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಮಾಹಿತಿ ಲಭ್ಯವಾಗಿದೆ ಅಂತಕ್ಕಂಥದ್ದು ಇನ್ನು ನಾಳೆ ಅಥವಾ ನಾಡಿದ ಸಂಜೆವರೆಗೆ ತಿಳಿದು ಬರಬೇಕಾಗಿದೆ. ಯಾಕಪ್ಪ ಅಂತಂದರೆ ಐಟಿ ಅಧಿಕಾರಿಗಳು ಮಾಡ್ತಕ್ಕಂಥ ಒಂದು ಪರಿಶೀಲನೆ ಎಲ್ಲೊಂದು ಕಡೆ ಗೌಪ್ಯವಾಗಿದೆ. ಆದರೆ ಕೆಲವು ಮಾಧ್ಯಮಗಳು ಎಲ್ಲೊಂದು ಕಡೆ ಅಷ್ಟು ಹಣ ಸಿಕ್ಕಿದೆ, ಇಷ್ಟು ಹಣ ಸಿಕ್ಕಿದೆ ಅಂತಕ್ಕಂಥ ಆರೋಪಗಳೆಲ್ಲ ಸುಳ್ಳು ಅಂತಕ್ಕಂಥ ಕೂಡ ಮಾಹಿತಿಗಳು ಕೂಡ ಅವರು ಡಿ ಕೆ ಸುರೇಶ್ ಅವರು ತಿಳಿಸಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಇವತ್ತಿನ ಬೆಳವಣಿಗೆ. ಏನಪ್ಪ ಅಂತಂದರೆ ಎಲ್ಲೊಂದು JDS ಬಂಡಾಯ ಶಾಸಕರಿದ್ದಾರೆ 6 ಮಂದಿ, ಅವರು ಬಂದು ಕೂಡ ಏನು ಡಿ ಕೆ ಶಿ ಅವ್ರನ್ನ ಭೇಟಿಯಾಗಲಿಕ್ಕೆ ಬಂದಿದ್ರು. ಬಟ್ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಹೊರಗಡೆ ಬಿಡದೆ ಅವರು ಅಲ್ಲಿಂದಾನೇ ವಾಪಸ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಕೂಡ ಇವತ್ತು ಇಲ್ಲಿ ನಡೆದಂತಕ್ಕಂಥದ್ದು. ಸರ್, ಉಳಿದಂತ ನೀವು ಅಧಿಕಾರಿಗಳ ಹತ್ರ ನೀವೇನು ಪ್ರಸ್ತಾಪ ಮಾಡಿದ್ರಿ? ಈಗ ಮಾಧ್ಯಮಗಳಲ್ಲಿ 8 ಕೋಟಿ 12 ಕೋಟಿ ಎಷ್ಟೆಷ್ಟೋ ಕೋಟಿಗಳಂತ ಬರ್ತಾ ಇವೆ. ಸೊ ಎಲ್ಲ ಮಾಧ್ಯಮದಲ್ಲೂ ಒಂದೇ ಬರ್ತಾ ಇಲ್ಲ. ನೀವೇನಾದರೂ IT ಅಧಿಕಾರಿಗಳ ಹತ್ರ ಮಾತಾಡಿದ್ರ ಈ ಮಾಹಿತಿ ಸೋರಿಕೆ ಆದರೆ ಹೇಗೆ ಸೋರಿಕೆ ಆಯಿತು, ಈ ಮಾಹಿತಿ ಸತ್ಯನ ಸುಳ್ಳ, ಇದೇನಾದರೂ ನೀವು IT ಅಧಿಕಾರಿಗಳ ಹತ್ರ ಮಾತನಾಡುವ ಅವಕಾಶ ತಮಗೆ ಲಭ್ಯ ಆಗಿತ್ತ ವರದಿಗಾರರಿಗೆ? ಇಲ್ಲ ಸರ್, ಖಂಡಿತ ಎಲ್ಲೊಂದು ಕಡೆ ಏನಪ್ಪ ಅಂತಂದರೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸ್ತಕ್ಕಂಥದ್ದು ಅವರ ಒಂದು ಗೌಪ್ಯತೆಯನ್ನು ಕಾಪಾಡ್ಕೋಬೇಕಾಗುತ್ತೆ. ಮತ್ತು ಅವರು ಸಂಬಂಧಪಟ್ಟಂಥ ಇಲಾಖೆಗೆ ಅವರು ಏನೋ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಅವರು ಮಾಹಿತಿ ಕಲೆ ಆಗಿರ್ತಕ್ಕಂಥದ್ದು ಆಧಾರಗಳಿದೆ, ಸಾಕ್ಷ್ಯಾಧಾರಗಳು ಅವರು ನಾಳೆ ಅಥವಾ ನಾಳೆದಲ್ಲಿ ಬೆಳಿಗ್ಗೆ ನಾವು ಒಂದು ಮಾಧ್ಯಮಗಳಿಗೊಂದೇ ಇಡಬೇಕು ಅಥವಾ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗಾಗಿರಲಿ ಅಥವಾ ಆಯಾರ ತಿರುಟಿನಿಂದ ಅದಕ್ಕೆ ಕೊಡಬೇಕಾಗುತ್ತೆ. ಅದೇ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಲಭ್ಯ ಆಗಿಲ್ಲ. ಆದರೆ ಕೆಲ ಮಾಧ್ಯಮಗಳು ಹೇಳೋ ಪ್ರಕಾರ ಅಷ್ಟು ಕೋಟಿ ಸಿಕ್ಕಿದೆ, ಇಷ್ಟು ಕೋಟಿ ಸಿಕ್ಕಿದೆ ಅಥವಾ ಪಂಚನಾಮೆ ನಡೀತಾ ಇದೆ ಅಂತಕ್ಕಂಥದ್ದು ಎಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ವರದಿಗಾರರಿಗೆ ಸ್ಪಷ್ಟವಾದ ಅಧಿಕೃತವಾದ ಮಾಹಿತಿ ಲಭ್ಯ ಆಗಿಲ್ಲ ಅಂತಕ್ಕಂಥ ಮಾತು ಕೂಡ ಈಗ ಇಲ್ಲಿನ ಡಿ ಕೆ ಸುರೇಶ್ ಆಗಿರ್ಬೋದು ಮತ್ತು ಅವರ ಸಂಬಂಧಿಕರಾಗಿರ್ಬೋದು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಆದರೆ ಯಾವುದೇ ಅಧಿಕಾರಿಗಳು ಯಾವೊಬ್ಬ ಮೀಡಿಯಾ ವರದಿಗಾರರಾಗಲಿ ಅಥವಾ ಯಾವುದೇ ಒಬ್ಬ ಪರ್ಟಿಕ್ಯುಲರ್ ಆಥರೈಸ್ಡ್ ಪರ್ಸನ್ಸ್ಗಾಗಲಿ ಅವರು ಏನು ಅಲ್ಲಿ ನಡೆದಿದೆ ಅಂತಕ್ಕಂಥ ಮಾಹಿತಿನೂ ಎಲ್ಲೂ ಕೂಡ ಸ್ಪಷ್ಟವಾಗಿ ಅವರು ವ್ಯಕ್ತಪಡಿಸಿಲ್ಲ. ಸರ್, ಥ್ಯಾಂಕ್ ಯು ಲಕ್ಷ್ಮೀಪತಿ. ಇನ್ನಾದರೂ ಬೇಕಾದ್ರೆ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಯಾಸ ವೀಕ್ಷಕರೇ, ಒಂದು ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದ ಮಾಹಿತಿಯನ್ನು IT ಡಿಪಾರ್ಟ್ಮೆಂಟ್ ಏನಿದೆ ಅದು ಬಹಿರಂಗಪಡಿಸಿಲ್ಲ. ಎಸ್, ಸುದ್ದಿಗಾರರಿಗೆ ಅವರೇ ಸೋರ್ಸ್ ಇರುತ್ತೆ, ತಗೋಬಹುದು, ಮಾಡ್ಬೋದು. ಆದರೆ ಪ್ರಶ್ನೆ ಇರುವುದು
ಆ ಸುದ್ದಿ ಸತ್ಯವೋ ಸುಳ್ಳೋ ಅನ್ನೋದನ್ನು IT ಡಿಪಾರ್ಟ್ಮೆಂಟ್ ಹೇಳಬೇಕಾಗತ್ತೆ. ಯಾಕೆಂದರೆ ಈ ರೀತಿ ಕ್ಯಾಂಪೇನ್ಗಳು ನಡೆಯುವಾಗ ನಾನು ನಿನ್ನೆ ಮಾತಾಡ್ತಾ ಹೇಳಿದೆ, ತಪ್ಪಿದ್ದವ್ರು ಒಳಗೆ ಹೋಗ್ತಾರೆ. ನಮ್ಮನ್ನೇನೋ ಅಂತಾರಲ್ಲ, ಏನೋ ಉಪ್ಪು ತಿಂದವು ನೀರು ಕುಡಿಲೇಬೇಕು, ಅದು ಯಾರಾದರೂ ಕುಡಿಲೇಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಒಂದೊಮ್ಮೆ ಅವರ ಮನೆಯಲ್ಲಿ ಸಿಕ್ಕಿದೆ ಅನ್ನಬಹುದಾದ ದುಡ್ಡು ಏನಿದೆ ಅದು ಅಕ್ರಮವೋ ಸಕ್ರಮವೋ ಅನ್ನೋದು ಯಾವಾಗ ಡಿಸೈಡ್ ಆಗುತ್ತೆ ಅಂದರೆ ಅವರಿಗೆ ಅದರ ಸೋರ್ಸನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಇರುವಂಥ ಸಂದರ್ಭದಲ್ಲಿ ಅವರು ಈ ಸೋರ್ಸಿಂದ ಬಂದಿದೆ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಅಂದರೆ ಮುಗಿದೋಯ್ತು. ಆದರೆ ಇದರೆಲ್ಲ ನಡುವೆ ವೀಕ್ಷಕರೇ, ಆ ಹಂತ ಬರುವವರೆಗೆ ಆ ವ್ಯಕ್ತಿ ಮಾನ ಮರ್ಯಾದೆ ಹರಾಜಾಗಿ ಬೀದಿಗಾಗಿ ಮುಗಿದೋಗ್ಬಿಡುತ್ತೆ. ಇಟ್ ಇಸ್ ಅ ಸೀರಿಯಸ್ ಥಿಂಗ್. IT ಡಿಪಾರ್ಟ್ಮೆಂಟ್ ಅಟ್ಲೀಸ್ಟ್ ಹೇಳಿಕೆಯನ್ನು ಕೊಡಬೇಕು, ಸಾರ್ವಜನಿಕರದ್ದು ಹೇಳಬೇಕು, ಇಟ್ಟು ಸಿಕ್ಕಿದೆ ಸಿಕ್ಕಿಲ್ಲ, ಬಟ್ ಅದು ಆಗ್ತಾ ಇಲ್ಲ. ಆದ್ದರಿಂದಲೇ ಗೊಂದಲ. ಒಬ್ಬೊಬ್ಬರು ಒಂದೊಂದು ಮಾಧ್ಯಮದವ್ರು ಒಂದೊಂದು ರೀತಿ. ಎಸ್, ಕಂಟಿನ್ಯೂ ಸಿದ್ದನಗೌಡ್ರೆ. ತಾವು ಹೇಳಿದಾಗೆ ಇದು ಟೈಮಿಂಗ್. ರಾಜ್ಯಸಭೆಯಲ್ಲಿ BJPಗೆ ಬಹುಮತ ಇರಲಿಲ್ಲ, ಬಟ್ ಇವತ್ತು ಸಿಕ್ತು. ಉತ್ತರ ಪ್ರದೇಶ ಚುನಾವಣೆಯ ನಂತರ ಇವತ್ತು ರಾಜ್ಯಸಭೆಯಲ್ಲಿ BJPಗೆ ಬಹುಮತ ಸಿಕ್ತು. ಲಾರ್ಜೆಸ್ಟ್ ಪಾರ್ಟಿ ಅಷ್ಟೇ, ಬಹುಮತ ಇಲ್ಲ. ಬಹುಮತ ಅಂದ್ರೆ ತಮ್ಮ ಯಾವುದೇ ರೂಲ್ ಅನ್ನು ಅವರು ಮಂಡನೆ ಮಾಡಿ ಒಪ್ಪಿಗೆ ತಗೋಬಹುದು. ಕಾಂಗ್ರೆಸ್ಗಿಂತ ಒಂದು ಸೀಟ್ ಜಾಸ್ತಿ ಆಗಿದೆ. ಇಲ್ಲಿ 3 ಸೀಟ್ನಲ್ಲಿ, ಗುಜರಾತ್ನಲ್ಲಿ ತಾವು ಹೇಳಿದಾಗೆ ಏನು ಚುನಾವಣೆ ಅನೌನ್ಸ್ ಆಯಿತು, 3 ಸೀಟುಗಳದು ರಾಜ್ಯಸಭೆಗೆ. ಈ 1 ಸೀಟಿಗಾಗಿ ಇಷ್ಟು ದೊಡ್ಡ ರಾಜಕಾರಣ, ಇದು ದೊಡ್ಡ ರಾದ್ಧಾಂತ ಮಾಡಬೇಕಾಗಿರ್ಲಿಲ್ಲ. ತಾವು ಹೇಳಿದಾಗೆ ಇದನ್ನ ಆ ಚುನಾವಣೆ ಡಿಕ್ಲೇರ್ ಆಗಿತ್ತ ಮುಂಚೆ ಮಾಡ್ಬೋದಾಗಿತ್ತು, ನಂತರನೂ ಮಾಡ್ಬೋದಾಗಿತ್ತು. ಸೊ ಇಲ್ಲಿ 6 ತಿಂಗಳಿಂದ ಒಂದು IT ಡಿಪಾರ್ಟ್ಮೆಂಟ್ ಇನ್ನೊಂದು 15 ದಿವಸ ಕಾದ್ಬಿಟ್ರೆ ಏನು ಯಾರಪ್ಪನ ಗಂಟು ಭಾಳ ದೂರ ಇಲ್ಲ, ಇನ್ನು 3-4 ದಿನ ಇದೆ. ಒಂದು ವಾರ ಮುಂದೆ ಹಾಕಿದ್ರೆ ಈ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ದಾಳಿ ಅಂತಕ್ಕಂಥ ಆರೋಪದಿಂದ BJP ಬಚಾವ್ ಆಗ್ಬೋದಾಗಿತ್ತು. ಇಲ್ಲಿ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೇನೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ತಂದಾಗ ಈ ಥರ ಹಲವಾಡ್ಕರ್ ರೇಡ್ ಅದು, ಅವಾಗ ಅವರಿಗೆ ಒಂದು ರಾಜಕೀಯ ಕಾರಣ ಇತ್ತು. ರಾಜಕೀಯ ಕಾರಣ ಯಾಕೆಂದ್ರೆ ಬಲಪಂಥೀಯ ರಾಜಕಾರಣ, ಅದನ್ನು ಫೈಟ್ ಮಾಡಬೇಕಾಗಿತ್ತು, ಒಂದಿದಾಯ್ತು. ಇಲ್ಲಿ ಯಾವುದೇ ಕಾರಣ ಇಲ್ಲ. ನಟರಾಜ್ ಗೌಡ, ಫಸ್ಟ್ ರಿಯಾಕ್ಷನ್ ನೋಡಿ. ಗುಜರಾತಲ್ಲಿ ವೈಬ್ರೆಂಟ್ ಗುಜರಾತು ಇಲ್ಲ. ಗುಜರಾತ್ ಮಾಡೆಲ್ಲು ಕಳೆದ 3 ವರ್ಷದಿಂದ ಸತ್ತು ಹೋಗಿದೆ. ಇವಾಗ ಅವರು ಡಿಸೆಂಬರಲ್ಲಿ ಎಲೆಕ್ಷನ್ಗೆ ಹೋಗಬೇಕು BJP ಅವರು. ಅಲ್ಲಿ ಸೋಲಿನ ಭೀತಿ ಕಾಡ್ತಾ ಇದೆ. ಕಾಂಗ್ರೆಸ್ನ ವೀಕ್ ಪಾರ್ಟಿ ಅಂತ ತೋರಿಸ್ಬೇಕು, ಕುದುರೆ ವ್ಯಾಪಾರ ಮಾಡಬೇಕು, ಅಲ್ಲಿನ ಅಲ್ಲಿ MLAಗಳ ಮೇಲೆ ಒತ್ತಡ ಹಾಕಬೇಕು, ಅವ್ರಿಗೆ ರಾಜೀನಾಮೆ ಕೊಡಿಸ್ಬೇಕು. ಇಂತೆಲ್ಲ ಕುತಂತ್ರಗಳನ್ನ ಮಾಡಿ ಪ್ರಯತ್ನ ಮಾಡಿ ಸಂಪೂರ್ಣ ಸಫಲ ಆಗಿಲ್ಲ. ಅಂದ್ರೆ ಪ್ರಕಾರ ಇದು ರಾಜಕೀಯ ಉದ್ದೇಶದ 100% ರಾಜಕೀಯ. ಯಾಕಂದ್ರೆ ಅಲ್ಲಿ ಅವರು ಸಂಪೂರ್ಣ ವಿಫಲರಾದ್ರು. ಯಾಕಂದ್ರೆ ಒಂದಷ್ಟು ಜನ ರಾಜೀನಾಮೆ ಕೊಡಿಸಬಹುದಾಗಿತ್ತು. ಆದರೆ ಅಹಮದ್ ಪಟೇಲ್ನ ಸೋಲಿಸಲಿಕ್ಕೆ 45 ಸೀಟ್ಗಳು ಏನು ಬೇಕು MLAಗಳು ನಮ್ಮಲ್ಲಿ ಇದ್ದಾರೆ, ಅವ್ರನ್ನ ನಾವು ಕಾಪಾಡಿದ್ದೀವಿ. ಆ ಗುಜರಾತ್ MLAಗಳು ನಮಗೆ ಪ್ರಾಣ ಭಯ ಇದೆ, ನಮ್ಮ ಮೇಲೆ ಒತ್ತಡ ಆಗ್ತಾ ಇದ್ದಾರೆ, ಆಮಿಷವನ್ನು ಒಡ್ತಾ ಇದ್ದಾರೆ, ನಮಗೆ ರಕ್ಷಣೆ ಬೇಕಂತ ಇಲ್ಲಿಗೆ ಬಂದಾಗ ಯಾರಿಲ್ಲಿ ರಕ್ಷಣೆ ಕೊಡ್ತಾ ಇದ್ದಾರೆ ಅವರನ್ನೇ ಇವರು ಅಟ್ಯಾಕ್ ಮಾಡಿ ಅವ್ರನ್ನ ವೀಕ್ ಮಾಡಿ ಈ ತಮ್ಮ ರಾಜಕೀಯ ಬೆಳೆ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗೇನು ಮಾಹಿತಿಗಳು ಬರ್ತಾ ಇವೆ, ದೆಹಲಿ ನಿವಾಸದಲ್ಲಿ ಅಷ್ಟು ಸಿಕ್ತು, ಇಷ್ಟು ಸಿಕ್ತು, ಸೊ ಇಲ್ಲೆಲ್ಲ ಬಿಜೆಪಿಗೆ ಎರಡು ಮುಖವಾಣಿ ಇದಾವೆ, ರಾಷ್ಟ್ರೀಯ ನ್ಯೂಸ್ ಚಾನೆಲ್ಗಳು 2. ಮತ್ತೆ ಬಿಜೆಪಿದೊಂದು IT ಸೆಲ್ ಇದೆ, ಕುತಂತ್ರ ಮಾಡಿ ಇಲ್ಲೂ ಇದೆ. ಅಲ್ಲಿಂದ ಏನು ತಯಾರಿಯಾಗಿ ಬರ್ತದೆ ಅದನ್ನ ಇಲ್ಲಿ ಪ್ರಚಾರ ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ಅಧಿಕೃತವಾಗಿ IT ಏನು ದಾಳಿ ಮಾಡಿದ್ದಾರೆ ಅವರು ಅಧಿಕೃತವಾಗಿ ಯಾವ ಮಾಹಿತಿನೂ ಹೊರಗಡೆ ಬಿಡುವಾಗಿಲ್ಲ, ಬಿಟ್ಟಿಲ್ಲ. ಆದ್ರೆ ಅಲ್ಲಿ ಇದೇನಾಗ್ಬಿಟ್ಟಿದೆ ಅಂದ್ರೆ ಈ ವಿಜುವಲ್ಸ್ ನೋಡಿದ್ರೆ ಅಲ್ಲಿರುವ IT ಅಧಿಕಾರಿಗಳೇ ಯಾವ್ದೋ ಒಂದೇ ಚಾನಲ್ ರಿಪೋರ್ಟರ್ ಆಗ್ಬಿಟ್ಟಿದ್ದಾರೆ ಅಂತ. ಇಲ್ಲ, ಇದು IT ಅಧಿಕಾರಿ ಸಂಬಂಧ ಅಲ್ಲ. ಈಗ IT ಅಧಿಕಾರಿಗಳು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಟ್ಟಿದ್ರೆ ಅದು ತಪ್ಪಾಗುತ್ತೆ. ಆದ್ರೆ ಬಿಜೆಪಿಲೇ ಒಂದಿದೆ IT ವಿಂಗ್ ಅಂತ, ಈಗ ಡರ್ಟಿ ಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅದು, ಮತ್ತೆ ರಾಷ್ಟ್ರೀಯ 1-2 ನ್ಯಾಷನಲ್ ಚಾನಲ್ಗಳು ಇದಾವೆ. ಅವೆಲ್ಲ ಸೇರ್ಕೊಂಡು ಒಂದು ಕುತಂತ್ರ ಮಾಡಿ ಎಷ್ಟು ಕೆಟ್ಟ ಹೆಸರು ತರಲಿಕ್ಕೆ ಸಾಧ್ಯ ಆಗ್ತದೆ, ಎಷ್ಟು ಗೊಂದಲ ಮೂಡಿಸಲಿಕ್ಕೆ ಸಾಧ್ಯ ಆಗ್ತದೆ, ಜನಗಳಿಗೆ ತಪ್ಪು ಅಭಿಪ್ರಾಯ ಎಷ್ಟು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನ ಕುತಂತ್ರವನ್ನ ಎಣಿತಾನೇ ಇದ್ದಾರೆ. ಅದು ಸಕ್ಸಸ್ಫುಲ್. ನಿಮ್ಮ ಹೇಳಿಕೆ ಪ್ರಕಾರ ಈಗ ಬಂದಿರೋ ಮಾಹಿತಿ ಎಲ್ಲ ಒಂದು ಕುತಂತ್ರದ ಭಾಗ, ಸಂಪೂರ್ಣ ಸುಳ್ಳು ಮತ್ತು ಕುತಂತ್ರನೇ. ಆದ್ರೆ ಬಿಜೆಪಿ ಸಕ್ಸಸ್ಫುಲ್ ಆಗಲ್ಲ. ಇವತ್ತು ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡು ಅವರು ತಪ್ಪು ಮಾಹಿತಿಗಳನ್ನ ಜನಗಳಿಗೆ ಕೊಡ್ತಾ ಇದ್ರೆ ಅದು ನಿಜ ಆಗಲ್ಲ ಅಂತ ಏನಾದ್ರು ಬಂದಾಗ ಅವರು ಮತ್ತೆ ಸಿಗಾಕೊಂತಾರೆ. ಇಲ್ಲ IT ಅಧಿಕಾರಿಗಳು ಹೇಗೆ ಬಿಡ್ತಾರೆ ಸಾಧ್ಯನಾ? ಅದು ನಿಜ ಆಗಿದ್ರೆ IT ಅಧಿಕಾರಿಗಳು ಅದನ್ನ ಮಾಹಿತಿನ ಆಚೆ ಬಿಡ್ಲಿಕ್ಕೆ ಸಾಧ್ಯ. ಇವತ್ತು DK ಶಿವಕುಮಾರ್ ಅವ್ರ ಮನೆ ಮೇಲೆ ಇವತ್ತು IT ರೈಡ್ ಆಗಿ ಆಲ್ಮೋಸ್ಟ್ ಈಗ 3ನೇ ದಿವಸಕ್ಕೆ ಕಾಲಿಡ್ತಾ ಇದೆ. ಇವತ್ತು ಗುಜರಾತ್ನ MLAಗಳು ಈಗಲ್ಟನ್ ರೆಸಾರ್ಟ್ಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಪ್ರಕಾರ DK ಶಿವಕುಮಾರ್ ಅವರು ಈ MLAಗಳ ಖರ್ಚನ್ನೆಲ್ಲ ನಾನೇ ಸ್ವಂತವಾಗಿ ನೋಡ್ಕೊತಾ ಇದ್ದೀನಿ ಅಂತ ಯಾವಾಗ ನ್ಯಾಷನಲ್ ಚಾನಲಲ್ಲಿ ಓಪನ್ ಆಗಿ ಹೇಳಿಕೆ ಕೊಟ್ಟರು
ಅವಾಗಿಂದ ಅವರಿಗೆ ಸಮಸ್ಯೆ ಸ್ಟಾರ್ಟ್ ಅಲ್ಲ, ಆಯಿತು. ಇಡೀ ಬೆಳವಣಿಗೆಯ ಬಗ್ಗೆ JDS ಪಕ್ಷದ ಸ್ಟ್ಯಾಂಡ್ ಏನು, ನಿಮ್ಮ ನಿಲುಮೆ ಏನು, ಈ ದಾಳಿಯ ಬಗ್ಗೆ ನೀವೇನು ಹೇಳ್ತೀರಿ, ಅದರ ನಂತರ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಅಲ್ಲ, JDS ಯಾವ ಸ್ಟ್ಯಾಂಡ್ ತಗೊಳುತ್ತೆ? ಇಲ್ಲ, ಈಗ ನಮ್ಮ ಪಕ್ಷ ಇವತ್ತು ಈಗ ಈ ದಾಳಿಗಳು ಏನಿದಾವೆ ಇದು 2 ರಾಷ್ಟ್ರೀಯ ಪಕ್ಷಗಳ ಒಂದು ದೊಡ್ಡ ಹೋರಾಟ. ಅದಿರ್ಲಿ, ಒಂದು ಸ್ಟ್ಯಾಂಡ್ ಬೇಕಲ್ಲ, ಒಂದು ರಾಜಕೀಯ ಪಕ್ಷ. ಅಲ್ಲಲ್ಲ, ನಾವು ನೀವು ಅದ್ರ ಪರವಾಗಾರಾದ್ರೂ ಇರಬೇಕು, ವಿರೋಧವಾಗಿ ಇರಬೇಕು. ನಮಗೇನು ರಾಜಕೀಯ ಲಾಭ ಇಲ್ಲ ಅಂದ್ಕೊಂಡು ಅವ್ರಿಗೆ 2 ರಾಜಕೀಯ ಬಗ್ಗೆ ನಮಗೇನಿಲ್ಲ, ನಾವು ಪ್ರಾದೇಶಿಕ ಆತರ ಏನಿಲ್ಲ, ಆತರ ಇಲ್ಲ. ಒಂದು ನೈತಿಕತೆ ಮುಖಾಂತರ ಹೋಗೋದಾದ್ರೆ, ನೈತಿಕತೆ ಅಂದ್ರೆ ಈಗ ಒಂದು ವೇಳೆ DK ಶಿವಕುಮಾರ್ ಅವರು ಆರ್ಥಿಕ ಅಪರಾಧದಲ್ಲಿ ಸಿಲುಕಿದ್ರೆ IT ರೈಡ್ನ ಅವರು ಯಾವಾಗ ಅವ್ರಿಗೆ ಕಂಪ್ಲೇಂಟ್ ಹೋಯ್ತು, ಮಾಹಿತಿಗಳು ಯಾವಾಗ ಲಭ್ಯ ಆಯಿತು ಅವತ್ತೇ ಅವ್ರು ಮಾಡಬೇಕಾಗಿತ್ತು. ಒಂದು ತಯಾರಿ ಬೇಕಾಗಲ್ಲ, ಅವತ್ತೇ ಮಾಡ್ಬೋದಾಗಿತ್ತು. ಅಥವಾ ಇದು 2-3 ತಿಂಗಳಿಂದನೂ ಅವರು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಎಷ್ಟು 60 ಲೊಕೇಶನ್ಸ್ನಲ್ಲಿ ಏನು ಇವತ್ತು ಮಾಡಿದ್ದಾರೆ, ಅದನ್ನು ನಾವು ಮಾಡೋದು ತಪ್ಪು ಅಂತ ನಮ್ಮ ಪಕ್ಷದ ಸ್ಟ್ಯಾಂಡ್ ಏನಿಲ್ಲ. ಮಾಡಲಿ, ಸಂತೋಷ. ಆದರೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಸಂತೋಷ ದಾಳಿ ಮಾಡಿ ಸಂತೋಷನ, ಯಾಕಂದ್ರೆ ರಾಜಕೀಯವಾಗಿ ನಿಮ್ಮ ವಿರೋಧಿಗಳು ಅಲ್ಲಲ್ಲ, ಹಂಗಲ್ಲ. ದಾಳಿ ಮಾಡೋದು ಅವ್ರ ಆರ್ಥಿಕತೆಯಲ್ಲಿ ಅಪರಾಧಗಳು ಕಂಡ್ರೆ ಅದನ್ನ ಯಾವುದೇ ಸಂತೋಷ ಅಂದ್ರೆ ಅಲ್ಲಲ್ಲ, ಈ ಸಂತೋಷ ಅಂತ ಅಂದ್ರೆ ಅದು ಆಡು ಭಾಷೆಯಲ್ಲಿ ಸಹಜ ಪ್ರಕ್ರಿಯೆ, ಆದ್ರೆ ರಾಜಕೀಯ ಇದೆ ಅಂತ ನಮ್ಗೆ ನೇರವಾಗಿ ಖಂಡಿತವಾಗ್ಲು ಪಾರ್ಟಿ ಆಸ್ ಎ ಪಾರ್ಟಿ ಅಲ್ಲಲ್ಲ, ಆಸ್ ಎ ಪಾರ್ಟಿ ಅನ್ನೋದು ಒಂದ್ ಕಡೆ ಆದ್ರೆ ನಾವು ವೈಯಕ್ತಿಕವಾಗಿ ಇಲ್ಲ, ದೇವೇಗೌಡರೇ ಖಂಡಿಸಿದ್ದಾರೆ. ಅವ್ರು ಹೇಳಿದ್ರೆ ಈಗೇನು ಕುಮಾರಣ್ಣ ಬೇಜಾರು ಮಾಡ್ಕೊಳ್ಳ, ದೇವೇಗೌಡರೇ ಖಂಡಿಸಿದ್ದಾರೆ. ಅಲ್ಲಲ್ಲ, ಇದು ರಾಜಕೀಯ ಇರೋದ್ರಿಂದ ಅದಕ್ಕೆ ನಮ್ಮ ಪಕ್ಷವೂ ಕೂಡ ಮೂವರು ಹೇಳಿದ್ ಕೇಳಿದಿರಿ ರಾಜಣ್ಣ ಅವರೇ. ಒಂದು, ಇಡೀ ಈ ಘಟನೆ ಏನಿದೆ ಇದರ ಹಿಂದೆ ಇರುವ ರಾಜಕೀಯ, ಆರ್ಥಿಕ ಅಪರಾಧ ಯಾರು ಮಾಡ್ರೂ ಒಳಗಾಕ್ಬೋದು, ಏನು ಯಾರನ್ನು ಡಿಫೆಂಡ್ ಮಾಡೋಕ್ಕಾಗಲ್ಲ. ಬಟ್ ಇಡೀ ನಾನು ಹೇಳೋದೇನು ಅಂದರೆ, ಇಂಥ ಏಜೆನ್ಸಿಗಳೇನಿವೆ ಅವರು ರಾಜಕೀಯ ದಾಳ ಆದರೆ, ವೈರಿಗಳನ್ನು ಹತ್ತಿಕ್ಕುವ ಒಂದು ಯಂತ್ರ ಆದರೆ, ಅದು ಯಾವುದೇ ಪಾರ್ಟಿ ಇರಲಿ, BJP, ಕಾಂಗ್ರೆಸ್, ಎಡಪಂಥೀಯರು, JDS, ವಾಟ್ ಎವರ್ ಇಟ್ ಮೇ ಬಿ, ಅದು ಅಪಾಯಕಾರಿಯಾದ್ದು. ಆ ಲಕ್ಷಣ ಇವತ್ತಿನ ಈ ದಾಳಿಯಲ್ಲಿ ಕಾಣ್ತಿದೆ ಅಂತ ಸರ್ ಸಿದ್ದನಗೌಡರು ಮೊದಲನೇದಾಗಿ ಮಾತನಾಡಿ ಹೇಳಿದ್ರು, ಈ ಒಂದು ಸಮಯ ಬಿಟ್ಟು ಈ ಒಂದು ರೆಸಾರ್ಟಲ್ಲಿ ಶಾಸಕರೇನಿದೆ ಗುಜರಾತ್ ಶಾಸಕರು ಅವ್ರು ಹೋದ ನಂತರ ಮಾಡ್ಬೋದಾಗಿತ್ತು, ಇದು ಉದ್ದೇಶಪೂರ್ವಕ ರಾಜಕೀಯ ಪ್ರೇರಣೆ ಅಂತ ಸಿದ್ದನಗೌಡರು ಹೇಳಿದ್ರು. ಎರಡನೇದು ನನ್ನ ಸ್ನೇಹಿತರು ಕಾಂಗ್ರೆಸ್ ನಾಯಕರು ಹೇಳಿದ್ರು, ಗುಜರಾತಲ್ಲಿ ಇವತ್ತೇನು ರಾಜ್ಯಸಭಾ ಚುನಾವಣೆ ಬಂದಿದೆ, ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕಂತ ದೃಷ್ಟಿಯಿಂದ ಅವ್ರು ಇನ್ನೊಂದು ಮಾತಾಡಿದ್ರು, ಗುಜರಾತ್ನಲ್ಲಿ BJP ಅಧಿಕಾರದಿಂದ ತತ್ತರಿಸಿ ಹೋಗ್ತದೆ, ಮುಂದೆ ಗೆಲ್ಲೋದಿಂತ ಅವ್ರು ಹೇಳಿದ್ರು. ಅವ್ರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ನಾವು ಈಗಾಗಲೇ 4ನೇ ಸಾರಿ ಗೆದ್ದಿದ್ದೀವಿ, ಮುಂದೆ ನಡೆಯುವಂಥ ಚುನಾವಣೆ ಕೂಡ ಗುಜರಾತಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಇದು ರಾಜ್ಯಸಭಾ ಚುನಾವಣೆ ನಡೀತಿರೋದು, ವಿಧಾನಸಭಾ ಚುನಾವಣೆಯಲ್ಲೇ. ಈಗ ನಾವು ಈಗಾಗಲೇ ಸಿದ್ದನಗೌಡರು ಹೇಳ್ದಂಗೆ ರಾಜ್ಯಸಭೆಯಲ್ಲಿ ನಮಗೆ ಈಗಾಗಲೇ ಕಾಂಗ್ರೆಸ್ಗಿಂತ ಮುಂದೆ ಒಂದು ಸೀಟ್ ನಾವು ಬಂದಿದ್ವಿ. ಇವತ್ತು ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಸೀಟಿಗೆ ರಾಜಕೀಯ ಮಾಡಿಕೊಂಡು ಇವತ್ತು ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿಲ್ಲ. ಎರಡನೇದು ವಿಶೇಷವಾಗಿ DK ಶಿವಕುಮಾರ್ ಕರ್ನಾಟಕದಲ್ಲಿ ಪ್ರಭಾವಿಯಾದ ಮಂತ್ರಿ, ಹಲವಾರು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು. ಅವರು SM ಕೃಷ್ಣ ಮಂತ್ರಿಮಂಡಲದಲ್ಲಿ 2ನೇವರಾಗಿದ್ದರು. ಈಗಲೂ ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ತುಂಬ ಪ್ರಭಾವಿಯಾದ ಮಂತ್ರಿ. ನೀವೇ ಮಾಧ್ಯಮದಲ್ಲಿ ಹೇಳ್ದಂಗೆ ಇಡೀ ಇಂಡಿಯಾದಲ್ಲಿ ಏನು ಮಂತ್ರಿಗಳಿದ್ದಾರೆ, ಆಂಧ್ರದಲ್ಲಿ ನಾರಾಯಣ ಅವ್ರನ್ನ ಬಿಟ್ಟರೆ DK ಶಿವಕುಮಾರ್ ತುಂಬ ಶ್ರೀಮಂತ ಮಂತ್ರಿ ಅಂತ ನಿಮ್ಮ ಮಾಧ್ಯಮಗಳಲ್ಲಿ ನಾವು ನೋಡಿ ಓದಿದ್ದೀವಿ. ಆ ದೃಷ್ಟಿಯಿಂದ ಒಬ್ಬ ಮಂತ್ರಿ ಮೇಲೆ ಶಾಸಕರು ರೆಸಾರ್ಟ್ಗೆ ಬಂದ ಮೇಲೆ 2 ದಿವಸದಲ್ಲಿ ದಾಳಿ ಮಾಡೋದಕ್ಕೆ ಆಗೋದಿಲ್ಲ. ಅದೇನು IT ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ಅದು ಅವ್ರಿಗೆ ಯಾರ ಮೇಲೆ ಸ್ವಾಯತ್ತ ಅಲ್ಲ, ಇಟ್ ಇಸ್ ಎ ಡಿಪಾರ್ಟ್ಮೆಂಟ್ ಸರ್. ಅವ್ರಿಗೆ ಯಾರ ಮೇಲೆ ಪ್ರಕಾರ IT ಡಿಪಾರ್ಟ್ಮೆಂಟ್ ಸ್ವಾಯತ್ತತೆ ಅಲ್ಲ, ಅವ್ರಿಗೆ ಯಾರ ಅನುಮಾನ ಬರ್ತದೆ, ಸ್ವಾಯತ್ತತೆ ಇದೆ, ಅಲ್ಲೇ ಇಂಟರ್ಫಿಯರ್ ಅಲ್ಲ. ಅವ್ರು ಯಾರು ಈ KPSC ಇದಾವಲ್ಲ ಅಂತವು ಸ್ವಾಯತ್ತತೆ ಡಿಪಾರ್ಟ್ಮೆಂಟ್ ಯಾವುದೇ ಡಿಪಾರ್ಟ್ಮೆಂಟ್ ಸ್ವಾಯತ್ತ ಸಂಸ್ಥೆ ಆಗಲ್ಲ ರಾಜಣ್ಣ ಅವರೇ. ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಸ್ವಾಯತ್ತ ಸಂಸ್ಥೆಗಳ ಸ್ವಾಯತ್ತತೆಯನ್ನು ನಾಶ ಮಾಡಿದ್ದಾರೆ ಅಂತ ಪಟ್ಟಿ ಮಾಡಬಹುದು. ಅದೆಲ್ಲ ಆಮೇಲೆ ಪಟ್ಟಿ ಮಾಡಿ ಹೇಳಿ ಸರ್. ಆಮೇಲೆ ಹೇಳಿ ಸರ್, ಒಂದ್ ನಿಮಿಷ ನಾನು ಮಾತಾಡ್ತೀನಿ, ಆಮೇಲೆ ನೀವು ಪಟ್ಟಿ ಮಾಡಿ ಹೇಳಿ, ಪರವಾಗಿಲ್ಲ. ಎಲ್ಲ ತನಿಖೆ ಮಾಡ್ತಾ ಇರೋದು. ಈಗ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪ್ರಭಾವಿ ಮಂತ್ರಿ ಮೇಲೆ ಶಾಸಕರು ರೆಸಾರ್ಟ್ಗೆ ಬಂದ ಮೇಲೆ
ಉದ್ದೇಶಪೂರ್ವಕವಾಗಿ ಮಾಡಿದ ದಾಳಿ ಅಲ್ಲದ ನಮ್ಮ ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ನಾವೊಬ್ಬ ಪ್ರಭಾವಿ ಮಂತ್ರಿ, ಸುಮಾರು ಕಡೆ ದಾಳಿ ನಡೆದಿದೆ, ಒಂದೇ ಕಡೆ ನಡೆದಿಲ್ಲ. ಡಿ ಕೆ ಶಿವಕುಮಾರ್ 2 ಮನೆ ಮೇಲೆ ದಾಳಿ ಮಾಡಂಗಿದ್ರೆ ಬೇಕಾದ್ರೆ ಒಂದಿಸ್ತಲ್ಲ ಅವರು ಕಾರ್ಯಸೂಚಿ ಮಾಡ್ಬೋದು ಅವರು. ನೀವು ನೋಡಿದಂಗೆ ದೆಹಲಿಯಲ್ಲಿ ತನಿಖೆ ದಾಳಿ ಮಾಡಿದ್ದಾರೆ, ಮೈಸೂರಲ್ಲಿ ಮಾಡಿದ್ದಾರೆ, ಕನಕಪುರದಲ್ಲಿ ಮಾಡಿದ್ದಾರೆ, ಹಲವಾರು ಅವ್ರ ಸಂಸ್ಥೆಗಳೇನಿದೆ ಎಲ್ಲ ಕಡೆ 30 ಕಡೆ ದಾಳಿ ಮಾಡೋದ್ರಿಂದ ಇದ್ರ ಹಿಂದೆ IT ಸಂಸ್ಥೆ ಸುಮಾರು ತಿಂಗಳ ಕಡೆ ಕಾರ್ಯಾಚರಣೆ ನಡೆಸಿ ಇದೆಲ್ಲ ಒಂದು ಏನೋ ಮಾಹಿತಿ ಕಲೆಕ್ಟ್ ಮಾಡಿ ಅವರು ಅವ್ರ ಸಮಯ ಬನ್ನಿ ರಾಜಣ್ಣ ಅವರೇ, ನಾನು ತಪ್ಪು ಹೇಳ್ತಿಲ್ಲ. ನಾನು ಹೇಳ್ತೀನಿ ಟೈಮಿಂಗ್ಸ್ ಅದು ಯಾಕೆ ಗುಜರಾತ್ ಇಲೆಕ್ಷನ್ ಬಂದಾಗ ಬಿಜೆಪಿಗೆ ಏನಾದರೂ ಮಾಡಿ ಅಹಮದ್ ಪಟೇಲ್ ಏನು ಸೋನಿಯಾ ಗಾಂಧಿ ಅವರ ಕಾರ್ಯದರ್ಶಿ ಇದ್ದಾರೆ, ಅವ್ರು ರಾಜ್ಯಸಭೆಗೆ ಹೋಗದಿದ್ದಾಗ ನೋಡ್ಕೋಬೇಕು ಮತ್ತು ಮುಖಭಂಗ ಮಾಡಬೇಕು ಅನ್ನುವ ಕಾರ್ಯಸೂಚಿ ಇತ್ತು ಅನ್ನೋದು ಆರೋಪ. ಬಟ್ ಅದನ್ನ ಪರಿಣಾಮಕಾರಿಯಾಗಿ ನಿಮಗೆ ಡಿನೈ ಮಾಡಕ್ ಸಾಧ್ಯ ಆಗ್ತದೆ. ಟೈಮಿಂಗ್ ಯಾಕೆ ಅದಕ್ಕೆ ಬರುತ್ತೆ ಸರ್? ಡಿಪಾರ್ಟ್ಮೆಂಟ್ಗೆ ಅವರು ತನಿಖೆ ಮಾಡೋದಕ್ಕೆ ಯಾವಾಗ ಅವರಿಗೆ ಒಂದು ಕಾರ್ಯಸೂಚಿ ಹಾಕುವಂತಾರೆ ಅದ್ರ ಪ್ರಕಾರ ದಾಳಿ ಮಾಡಿದ್ದಾರೆ ಅವರು. ನಾವು ಇವತ್ತೇ ಮಾಡಿದ್ದಾಳೆ, ನೀವು ನಾಳೆ ಮಾಡಿದ್ದಾಳೆ ಅಂತ ಯಾವುದೇ ಸರ್ಕಾರ IT ಡಿಪಾರ್ಟ್ಮೆಂಟ್ ಹೇಳೋಕ್ಕಾಗೋದಿಲ್ಲ. ಇದರಲ್ಲಿ ಕಾಂಗ್ರೆಸ್ನವರು ಮತ್ತು ವಿರೋಧ ಪಕ್ಷ ಹೇಳೋ ರೀತಿ ಭಾರತೀಯ ಜನತಾ ಪಾರ್ಟಿದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಯಾವುದು IT ಡಿಪಾರ್ಟ್ಮೆಂಟ್ ಈಗಾಗಲೇ ನಾವೆಲ್ಲ ಕೇಳಿದಂಗೆ 3 ಸಾರಿ DK ಪ್ರೂವ್ ಮಾಡೋದು ಕಷ್ಟ, ರಾಜಕೀಯ ಉದ್ದೇಶ ಇಲ್ಲ. ಗುಜರಾತ್ನಲ್ಲಿ 6 ಜನ ಕಾಂಗ್ರೆಸ್ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಒಂದು ಶಾಸಕನನ್ನ 3ನೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಅವರು. ರೆಸಾರ್ಟ್ ಹೋಗಿ ದಾಳಿ ಮಾಡಿದ್ದಾರೆ ಅಂದ್ರೆ ಅದು ಏನು? ಯಾರು ದಾಳಿ ಮಾಡಿಲ್ಲ. ಕರ್ಕೊಂಡು ಅಲ್ಲಿಗೆ ರೆಸಾರ್ಟ್ ಹೋಗ್ತಾರೆ ಅಂದ್ರೆ ಇವರ ಉದ್ದೇಶ ಏನಂದ್ರೆ ಅಲ್ಲಿನ ಶಾಸಕರಿಗೂ ಕೂಡ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು, ಸೃಷ್ಟಿ ಮಾಡಬೇಕು. ಯಾವುದೇ ಚುನಾವಣೆಗಳಾಗ್ಲಿ ರಾಜ್ಯಸಭಾ ಅಧಿಕಾರಿಗಳು, ತುಂಬಾ ಹಿರಿಯ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ಅವರು ರೆಸಾರ್ಟ್ ಹೋಗಿದ್ದ ಉದ್ದೇಶ DK ಶಿವಕುಮಾರ್ ಅಲ್ಲಿದ್ದರಿಂದ ಅವ್ರನ್ನ ಕರ್ಕೊಂಬರೋದಕ್ಕೆ ಹೋಗಿದ್ರು. ಯಾವುದೇ ರಾಜಣ್ಣ ಒಂದ್ ನಿಮಿಷ, ನಿನ್ನೆ ಆ ಶಾಸಕರ ಗುಂಪಿನ ಒಬ್ಬ ಶಾಸಕರು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಹೇಳಿದ್ರು ಅವರು? ಅಕ್ಕಪಕ್ಕದಲ್ಲಿ CRPF ರವ್ರನ್ನ ಇಟ್ಟುಕೊಂಡು ನನ್ನನ್ನು ಬೆದರಿಸಿದ್ರು, ನಮ್ಮನ್ನ ಭಯೋತ್ಪಾದಕರಂತೆ ನೋಡು ಆರೋಪ ಅದು ಮಾಡಿದ್ರು. ಆ ಆರೋಪ ಹೌದೋ ಅಲ್ವೋ ಅನ್ನೋದೇನಿದೆ ಅದನ್ನು ಸಾಬೀತುಪಡಿಸೋದು ಕೇಂದ್ರ ಸರ್ಕಾರದ IT ಡಿಪಾರ್ಟ್ಮೆಂಟ್ ಆರೋಪ ಬಂದಿದೆ. ಇವರು DK ಶಿವಕುಮಾರ್ ಅವರ ಮೇಲೆ ದಾಳಿ ಮಾಡೋದಕ್ಕೆ ಅಥವಾ ಅವ್ರು ಕರ್ಕೊಂಡು ಹೋಗಿ ಬಂದವರು ಅಲ್ಲಿದ್ದಂತಹ ಶಾಸಕರನ್ನು ಕರೆದು ನಿಲ್ಲಿಸಿ ಎದುರಿಸಿದ್ರು ಅಂತ ಮಾತಾಡ್ತಾರೆ. ಅಲ್ಲಿ CCTV ಫುಟೇಜ್ ಇರುತ್ತೆ, ಬಿಡುಗಡೆ ಮಾಡಿಸಿ, ನಿಮ್ಮ ಮೇಲೆ ಆರೋಪ ಹೋಗುತ್ತೆ ಅಲ್ವಾ? ನಾಳೆನೇ ಹೇಳ್ಬಿಟ್ಟು ತೆಗೆಸ್ಬಿಟ್ಟು IT ಡಿಪಾರ್ಟ್ಮೆಂಟ್ ಇಲ್ಲಪ್ಪ ನಾವು ಮಾಡಿಲ್ಲ, ನಾವು ಸಂಪನ್ನರು, ಯು ಹ್ಯಾವ್ ಎವ್ರಿ ರೈಟ್ ಟು ಪ್ರೂವ್ ಇಟ್. ಅದು ನಾವು ಹೇಳಕ್ಕಾಗಲ್ಲ, IT ಅಧಿಕಾರಿಗಳು ಸ್ಪಷ್ಟನೆ ಕೊಡಬೇಕಾದ್ರೆ ಆರ್ಥಿಕ ಸಚಿವರಿದ್ದಾರೆ ನಿಮ್ಮಲ್ಲಿ, ವಿತ್ತ ಸಚಿವ ಅರುಣ್ ಜೇಟ್ಲಿ, ಯಾಕೆ ಅವ್ರು ಸುಮ್ಮನೆ ಇರ್ತಾರೆ? ಅವರು ಒಂದು ನಿಮಿಷ ಬರ್ತಾರೆ, ಅವ್ರು ಹೇಳ್ಬೇಕಲ್ವಾ? ಅಥವಾ ಇದು ನಿಮ್ಮ ಸರ್ಕಾರದ ಇಮೇಜಿಗೆ ಧಕ್ಕೆ ಆಗುತ್ತೆ, ಡಿಪಾರ್ಟ್ಮೆಂಟ್ ಇಮೇಜ್ ಧಕ್ಕೆ ಆಗುತ್ತೆ, ಅದರ ಸರಿಪಡಿಸಬೇಕು. ಗುಜರಾತ್ ಇಂದ ಇಲ್ಲಿಗೆ ಬಂದಿರತಕ್ಕಂತ ಶಾಸಕ ನಮ್ಮ ಮೇಲೆ ಆಪಾದನೆ ಮಾಡಿದ ತಕ್ಷಣ ನಮ್ಗೆ ಇಮೇಜ್ ಏನ್ ಧಕ್ಕೆ ಆಗೋದಿಲ್ಲ. ಅದು ತನಿಖೆ ಮಾಡಿ ಅವರು ಜನಪ್ರತಿನಿಧಿ, ಅವರು ಜನಪ್ರತಿನಿಧಿನೇ, ಆಪಾದನೆ ಮಾಡ್ಲಿ, ಅವ್ರು ಸಾಬೀತ್ ಮಾಡ್ಲಿ, ಅದನ್ನ ಅವರು ಸಾಬೀತ್ ಅವರೆಲ್ಲ ಅದಲ್ಲ ಅಲ್ಲಗಳಿಬೇಕಾದ್ರೆ ಆರೋಪ ಎಲ್ಲಾ ನಾಯಕರು ಅಲ್ಲಗಳ್ತಿದೀವಿ. ಅದನ್ನ ಬಿಜೆಪಿ ಸರ್ಕಾರದ ಜವಾಬ್ದಾರಿ ಏನು? ನ್ಯಾಯಸಮ್ಮತವಾದ, ನಿರ್ಭೀತವಾದ, ಮುಕ್ತವಾದ, ಪಾರದರ್ಶಕವಾದ ಚುನಾವಣೆಗಳು ನಡೀಬೇಕು. ಈ ರಾಜ್ಯಸಭಾ ಚುನಾವಣೆ ಗುಜರಾತ್ ನಡೀತಾ ಇರೋದು ಯಾವುದೇ ರೀತಿಯಾಗಿ ಪಾರದರ್ಶಕವಾಗಿಲ್ಲ, ನ್ಯಾಯಸಮ್ಮತವಾಗಿಲ್ಲ. ಅಲ್ಲಿ ಅವರ ಕಾಂಗ್ರೆಸ್ MLA ರಾಜೀನಾಮೆ ಕೊಡಿಸಿದಾಗಲೇ, ಕುದುರೆ ವ್ಯಾಪಾರ ಮಾಡಿದಾಗಲೇ ಅಲ್ಲಿ ಗೊತ್ತಾಯ್ತು ಕೇಂದ್ರ ಸರ್ಕಾರ ಎಂತ ಕೆಟ್ಟ ಆದ್ರೆ ಇಲ್ಲಿ ಶಾಸಕರಿಗೆ ಜನತಾದಳದ 8 ಶಾಸಕರು ಕರ್ಕೊಂಡ್ಬಂದು 3ನೇ ಗೆಲ್ಸೋದಕ್ಕೆ ಯಾರು ಕುದುರೆ ವ್ಯಾಪಾರ ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ, ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದೆ. ಹೇಳ್ಬೇಕಾಗಿಲ್ಲ ಅವರು. ಒಂದು ನಿಮಿಷ, 3ನೇ ಅಭ್ಯರ್ಥಿ ಕರ್ನಾಟಕದಲ್ಲಿ ಗೆಲ್ಲಬೇಕಾದ್ರೆ ಜನತಾದಳದ 8 ಶಾಸಕರು ಇವತ್ತು DK ಶಿವಕುಮಾರ್ ಮೇಲೆ ಇವತ್ತು ದಾಳಿಯನ್ನ ನಡೆಸಿದ್ರು, ಅದು ನಡೆಸ್ತಾ ಇದ್ದಾರೆ. ಒಂದು ಪ್ರಶ್ನೆ ತಮಗೆ ಕೇಳ್ತೀನಿ. ಮಾಹಿತಿಯನ್ನ ಕೇಳ್ತೀನಿ, ಯಾಕೆಂದ್ರೆ ತಾವು ಹಲವಾರು ವರ್ಷಗಳಿಂದ ಈ ರಾಜಕೀಯದಲ್ಲಿ ತಾವಿದ್ದೀರಾ, ರಾಜಕೀಯ ವರದಿಗಾರಾಗಿ ತಾವು ವಿಶ್ಲೇಷಕರಾಗಿ ತಾವಿದ್ದೀರಾ. ಅಮಿತ್ ಶಾ ಅವರು ಯಾವ ಪೀರಿಯಡ್ ಅಲ್ಲಿ ಜೈಲಿಗೆ ಹೋದ್ರು ಸರ್? ತಾವು ದಯಮಾಡಿ ಹೇಳ್ಬೇಕು. ಅಲ್ಲಲ್ಲ, ತಾವು ಯಾಕೆಂದ್ರೆ ಯಾವ ಪೀರಿಯಡ್ ಅಲ್ಲಿ ಜೈಲಿಗೆ ಹೋದ್ರು? ಅದೇ ಯಾವ್ದು ಒಂದು ಎನ್ಕೌಂಟರ್ ಕೇಸಲ್ಲಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು. ಯಾರು ಹಾಕ್ಸಿದ್ದು? UPA ಸರ್ಕಾರ. ಯಾಕೆ ಹಾಕ್ಸಿದ್ರು?
ರಾಜಕೀಯ ದುರುದ್ದೇಶ ಅದನ್ನು ಹಾಕ್ಸಿದ್ದು. ಆಯ್ತಲ್ವಾ? ಅದಕ್ಕೆ ಹಿಂದಿದ್ದವರು ಅಹಮದ್ ಪಟೇಲ್. ಅವತ್ತು ಅಹಮದ್ ಪಟೇಲ್ರಿದ್ರು. ಒಂದು ನಿಮಿಷ ನನಗೆ ಪೂರ್ತಿ ಕೊಟ್ಬಿಡಿ. ಅಹಮದ್ ಪಟೇಲ್ರಿದ್ರು. ಇವತ್ತು ಅಹಮದ್ ಪಟೇಲ್ರು ಗುಜರಾತಿಂದ ಇವತ್ತು MP ಆಗಕ್ಕೆ ಹೊರಟಿದ್ದಾರೆ. MP ಆಗೋದಕ್ಕೆ ಕರ್ನಾಟಕಕ್ಕೆ ಇವತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗಲ್ಟನ್ ರೆಸಾರ್ಟಿಗೆ ಕಳಿಸ್ಕೊಟ್ಟಿದ್ದಾರೆ. ಅವರ ಗೂಡಿಗೆ ಇವರು ಕೈ ಹಾಕ್ಬಿಟ್ರಲ್ಲ, ಅವ್ರ ಗೂಡಿ ಕೈ ಹಾಕಿದ್ದು ಇಟ್ ಇಸ್ ಬಿಟ್ವೀನ್ ಅಮಿತ್ ಶಾ ಅಂಡ್ ಒಂದ್ ನಿಮಿಷ ಪೂರ್ತಿ ಅಹಮದ್ ಪಟೇಲ್ ಅಂಡ್ ಅಮಿತ್ ಶಾ ಅವರು. ಇಲ್ಲೇನಾಯ್ತು, ಇಲ್ಲಿ ಕರ್ನಾಟಕದಲ್ಲಿ DK ಶಿವಕುಮಾರ್ ಪ್ರಬಲ ಕಾಂಗ್ರೆಸ್ ಮುಖಂಡರು, ಇವರ ಮೇಲೆ ನಾವು ಬ್ರಹ್ಮಾಸ್ತ್ರವನ್ನು ಬಿಟ್ರೆ ಒಂದೇ ಇದರಲ್ಲಿ ತಾವು ಬಹಳ ಮುಖ್ಯವಾದ ವಿಷಯನ ಪ್ರಸ್ತಾಪ ಮಾಡಿದ್ರೆ ಏನಂದ್ರೆ, ಈ ಅಟಾನಮಸ್ ಬಾಡಿ ಅಂತ ಏನಿದಾವೆ ಅಥವಾ ಯಾವುದೇ ಇಲಾಖೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದು ಪ್ರಜಾಸತ್ತೆಯ ಒಂದು ಧರ್ಮ. ಬಟ್ ಇವತ್ತು ಅಂತ ಯಾವ ಇಲಾಖೆಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ವಾತಾವರಣ ಇಲ್ಲ. ಇದೊಂದು ಫ್ಯಾಸಿಸ್ಟ್ ಕಲ್ಚರ್ ಕೊಡ್ತೀನಿ ನಿಮಗೆ. ಅಲ್ಲಲ್ಲ, ಬಿಜೆಪಿ ಅವ್ರದ್ದು ಒಂದು ಗಮನಿಸಿದ್ದೀನಿ, ಈ ತರ ಮಾತಾಡುವಾಗ ಅಡ್ಡಿ ಮಾಡಿದ್ರೆ ಸತ್ಯ ಮುಚ್ಚಕ್ಕಾಗಲ್ಲ. ಮಾತಾಡಿದ ಕೇಳಿದೆ. CBIನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಉದಾಹರಣೆಗಳು ಸಾಕಷ್ಟಿದ್ದಾವೆ. CBIನ ರಾಜಕೀಯ ದಾಳಕ್ಕಾಗಿ ಅದನ್ನ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದಾವೆ. ಲೇಟೆಸ್ಟ್ ನಿತೀಶ್ ಕುಮಾರ್ ನಮ್ಮ ರಾಜ್ಯದ SM ಕೃಷ್ಣ ಅವ್ರನ್ನು ಹಿಡ್ಕೊಂಡು, SM ಕೃಷ್ಣ ಅವ್ರನ್ನು ಒಳಗೊಂಡು ಈ CBI ಮತ್ತು ಈ IT ಡಿಪಾರ್ಟ್ಮೆಂಟ್ ಇವನ್ನೆಲ್ಲನೂ ಇಟ್ಕೊಂಡು ಇವರು ಈ ತರ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾ ಪ್ರಯತ್ನ ಮಾಡಿದ್ದಾರೆ. JNU ಈ ದೇಶದ ಬಹಳ ದೊಡ್ಡ ಪ್ರಜ್ಞಾವಂತರು ಇರ್ತಕ್ಕಂಥ ಪ್ರಜ್ಞಾವಂತಕರನ್ನು ಬಿಡುಗಡೆ ಬಿಜೆಪಿನೂ ಒಳಗೊಂಡು ನಿರ್ಮಲಾ ಸೀತಾರಾಮನ್ ಅಲ್ಲಿಂದ ಬಂದವರು. ಸೊ ಇಡೀ ದೇಶದ ರಾಜಕೀಯದಲ್ಲಿ ಪ್ರಜ್ಞಾವಂತ ಆರ್ಥಿಕ ತಜ್ಞರು, ಇತಿಹಾಸ ತಜ್ಞರು, ರಾಜಕೀಯ ತಜ್ಞರು ಬಂದಿದ್ದ ಅಲ್ಲಿಂದ. ಸೊ ಇವತ್ತು ಅದರ ಅಟಾನಮಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿ, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ, ಅದರ ಸ್ವಾಯತ್ತತೆಯನ್ನು ನಾಶ ಮಾಡಿ. ವೆಲ್ಕಮ್ ಟು ದ ಸಬ್ಜೆಕ್ಟ್. ಎಸ್ ಸರ್, ನೀವು ನಾವು ವಿರಾಮದ ನಂತರ ನಿಮ್ಗೆ ಅವಕಾಶ ಕೊಡ್ತೀನಿ. ಪ್ರಿಯ ವೀಕ್ಷಕರ, ಇಲ್ಲಿರುವ ಸಮಸ್ಯೆ ಇನ್ನೊಂದು. IT ಡಿಪಾರ್ಟ್ಮೆಂಟು ವಿಚಾರಣೆ ನಡೆಸಬೇಕು. ಈ ವಿಚಾರಣೆ ನಡೆಸ್ತಾ ಇರುವ ರೀತಿ ಇದೆಯಲ್ಲ, ಅದು ಭಯವನ್ನು ಹುಟ್ಟಿಸುವ ರೀತಿ ಇದೆಯಾ ಅಂತ. ನೀವು ಬೆಳಗಿನ ಜಾವ 3 ಗಂಟೆ 2 ಗಂಟೆಯವರೆಗೆ ಯಾರನ್ನೂ ಭೇಟಿ ಮಾಡದಂತೆ ವ್ಯವಸ್ಥೆ ಮಾಡಿ, ಒಬ್ಬರೇ ಕೂಡಿಸಿ 4-6 ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ಈ ಒತ್ತಡ ಹಾಕುವುದಿದೆ. ಒಂದು ದಿನ ಅಲ್ಲ, ಇನ್ನೊಂದು ದಿನ ಆಗ್ತಾಯಿತ್ತು, ಕೂಡಿಸ್ಬೋದಾಗಿತ್ತು, ಮಾತನಾಡ್ಬೋದಾಗಿತ್ತು, ಕೇಳ್ಬೋದಾಗಿತ್ತು. ದೇ ಎವ್ರಿ ರೈಟ್. ಬಟ್ ಇದು IT ಅಧಿಕಾರಿಗಳು ಯಾವುದೋ ಒತ್ತಡದಿಂದ ಮಾಡ್ತಾ ಇರುವ ಕೆಲಸವ. ಅವ್ರ ಆರೋಗ್ಯ ಕೈಕೊಡೋದೇ ಕಾಯ್ತಾ ಇರೋದು. ಈಗ IT ದಾಳಿ ಆಗಿಬಿಟ್ರೆ ಪಾಪ ತನಿಖೆ ಮೂಲಕ ಅವ್ರ ಆರೋಗ್ಯ ಪೂರ್ಣ ಕೆಟ್ಟು ಹೋಗ್ಬಿಡ್ತಾವೆ. ದುಡ್ಡು ಅದು ಅಕ್ರಮ ದುಡ್ಡೋ ಸಕ್ರಮ ದುಡ್ಡೋ ಅದು ಡಿಸೈಡ್ ಆಗೋದು ಲೇಟ್. ಅಷ್ಟೊತ್ತಿಗೆ ಅವ್ರನ್ನ ಮಾನಸಿಕವಾಗಿ ಹಿಡಿದು ಹಿಪ್ಪೆ ಮಾಡಿ ಜರ್ಜರಿತಗೊಳಿಸಿ ಅವ್ರು ಏನು ಹೇಳಬೇಕೋ ಅದನ್ನ ಹೇಳೋಕ್ಕಾಗದೆ ಇನ್ನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಈ ರೀತಿಯಾದದ್ದು ಡೆಮೊಕ್ರೆಟಿಕ್ ಸೆಟಪ್ನಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೆ. ಇನ್ನು ದಾಳಿಯ ಹಿಂದೆ BJP ಪಿತೂರಿ ಇರುವುದು ನಿಶ್ಚಿತ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ನಡೆಸಿರುವ ದಾಳಿ ಬಗ್ಗೆ ಇವತ್ತು ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ, ಸರ್ಚ್ ಮಾಡುವುದಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಆದರೆ ಮಾಡಿರೋ ಸಮಯ ಯಾವುದು, CRPF ಸಿಬ್ಬಂದಿ ಇಟ್ಟುಕೊಂಡು ದಾಳಿ ಮಾಡಿದ್ದು ಯಾಕೆ, ಮನೆ ಮುಂದೆ ಗನ್ ಇಟ್ಕೊಂಡು ಓಡಾಡೋದು ಏಕೆ ಅಂತನೂ ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. IT ರೈಡು ಮಾಡೋದಕ್ಕೆ ನಮ್ದು ಸರ್ಚ್ ಮಾಡೋದು ಮಾಡಲಿ. ಸರ್ಚ್ ಮಾಡಿದ ತಕ್ಷಣ ಅವ್ರು ಯಾರು ಕೂಡ ಅಪರಾಧ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. IT ರೈಡ್ ಮಾಡ್ತಾರೆ, ಆದರೆ ಯಾವ ಟೈಮ್ನಲ್ಲಿ ಮಾಡಿರೋದು ಅವರು? ಗುಜರಾತ್ನ MLAಗಳು ಇಲ್ಲಿ ಬಂದಿದ್ದಾರೆ. ಆಮೇಲೆ ಈಗಲ್ಟನ್ ರೆಸಾರ್ಟ್ಗೆ ಹೋಗಿ ಆ MLAಗಳಿಗೆ ಇಂಟಿಮಿಡೇಷನ್ ಮಾಡಿದ್ದಾರೆ, ಗೊತ್ತಾಯ್ತಾ? ಆಮೇಲೆ ಅವರೇ MLAಗಳಿಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನೀವು ಗುಜರಾತ್ಗೆ ಹೋಗ್ರಿ, ಇಲ್ಲಿ ಹಾಕಿದ್ದೀರಿ, ನಿಮ್ಗೆಲ್ಲ 15 ಲಕ್ಷ ರೂಪಾಯಿ 15 ಕೋಟಿ ಸಿಗುತ್ತೆ, ಅಲ್ಲಿ ಹೋಗಿ ಅಂತ ಹೇಳಿದ್ದಾರೆ. ಉದ್ದೇಶ ಏನು ಅವರು ಹೇಳೋದು? ಹಿಂಗೆ ಇದು ಒಂದು. ಮತ್ತೆ DK ಶಿವಕುಮಾರ್ ಒಬ್ರು ಕ್ಯಾಬಿನೆಟ್ ಮಿನಿಸ್ಟ್ರು, ಅವ್ರ ಮನೆಗೆ CRFನವ್ರಿಗೆ ಕರೆಸ್ಕೊಂಡು ಯಾಕೆ ಹೋಗ್ಬೇಕಾಗಿತ್ತು? ಅವ್ರ ಮನೆ ಒಳಗಡೆ ಎಲ್ಲ CRFನವರು ಗನ್ ಹಿಡ್ಕೊಂಡು ತಿರುಗಾಡೋದು ಏನು? ವಾಟ್ ಈಸ್ ದಿಸ್? ಇದು ಪ್ರಜಾಪ್ರಭುತ್ವನ? ಅದೇ ಈಗ ಅವ್ರು ಮಾಡದಂತ ಉದ್ದೇಶ ಏನು? ಒಂದು, ಇದು ರಾಜಕೀಯ ಪ್ರೇರಿತವಾದ. ಗುಜರಾತ್ನ MLAಗಳು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಒಂದು ಚುನಾವಣೆ, ಗುಜರಾತ್ನಲ್ಲಿ ಒಂದು ರಾಜ್ಯಸಭಾ ಚುನಾವಣೆ ಗೆಲ್ಲಲಿಕ್ಕೋಸ್ಕರವಾಗಿ ಇವತ್ತು
ಆಪರೇಷನ್ ಕಮಲ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಬಿಜೆಪಿಯವ್ರ ಪಿತೂರಿ ಇದೆ, ಇದನ್ನ ನೇರವಾಗಿ ಕೇಂದ್ರ ಸರ್ಕಾರನೇ ಮಾಡಿಸಿದ್ರು. ಅಲ್ಲಿ ಕೇಂದ್ರ ಸರ್ಕಾರನೇ ಶಾ ಕೇಂದ್ರ ಸರ್ಕಾರಕ್ಕೆ ಕೇಳಿ ಇದನ್ನ ಮಾಡಿಸಿರ್ತಕ್ಕಂಥದ್ದು. ಗುಜರಾತ್ ಎಸ್, ಇಲ್ಲಿ ಕೆಲವು ಬಹುಮುಖ್ಯವಾದ ಪ್ರಶ್ನೆಗಳಿವೆ. ಏನು ಇಬ್ಬರು ಶಾಸಕರು ಮಾಧ್ಯಮದ ಮುಂದೆ ಬಂದು ಏನು IT ಅಧಿಕಾರಿಗಳು ನೀವು ವಾಪಸ್ ಗುಜರಾತ್ಗೆ ಹೋಗಿ ಅಲ್ಲಿ ಹೋದ್ರೆ 15 ಕೋಟಿ ಸಿಗುತ್ತೆ ಯಾಕಿದ್ದೀರಿ ಅಂತ ಹೇಳ್ತಾರೆ ಅಂತಾದರೆ ಅವ್ರದ್ದು ಆರೋಪ. ಅದು ಈ ಆರೋಪದ ಬಗ್ಗೆ ಕೂಡ ತನಿಖೆ ನಡಿಬೇಕು ಅಂತ ಹೇಳೋ ನಾನು. ಈ ಆರೋಪ ಬಂದಿರೋದು IT ಡಿಪಾರ್ಟ್ಮೆಂಟ್ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ. ಈ ಆರೋಪದಿಂದ ಹೊರಗಡೆ ಬರಬೇಕು ಅವರು ಅದಕ್ಕೆ ಸಂಬಂಧಪಟ್ಟಂಥ ನಾನು ಹೇಳಿದೆ CCTV ದಾಖಲೆಗಳಿದ್ರೆ ತೆಗೆಸಬೇಕು, ಸಾರ್ವಜನಿಕರ ಮುಂದೆ ಇಡಬೇಕು. ಸಾರ್ವಜನಿಕರ ಮುಂದೆ ಯಾರು ಸುಳ್ಳು ಯಾರು ನಿಜವಾಗಿರುವವರು ಅನ್ನೋದು ಪ್ರೂವ್ ಆಗಬೇಕು. ಇದರ ಹಿಂದೆ ರಾಜಕಾರಣ ಇದೆಯೋ ಇಲ್ಲೋ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಾಗಬೇಕು. ಅದು ಸಾಮಾನ್ಯ ಜನರ ತಿಳಿದುಕೊಳ್ಳುವುದು ಹಕ್ಕು. ಎಸ್ ರಾಜಣ್ಣ, ಮುಖ್ಯಮಂತ್ರಿಗಳು ಹೇಳೋದು ಆಪಾದನೆ ಮಾಡ್ತಾ ಇದ್ರೆ ಮುಖ್ಯಮಂತ್ರಿ ಆಪಾದನೆಯನ್ನ ನಾನು ಭಾರತೀಯ ಜನತಾ ಪಾರ್ಟಿ ಇದು ಪಕ್ಷದ ಕಾರ್ಯಕರ್ತನಾಗ ತಳ್ಳಿ ಹಾಕ್ತೀನಿ. ಅದು ಆಪಾದನೆ ಮಾಡಲಿ, ಅವರು ತಳ್ಳಾಕ್ಲೇಬೇಕು, ಒಪ್ಕೊಳಕ್ಕಾಗತ್ತ? ಒಪ್ಪೋದಿಲ್ಲ ನಾವು. ಅವ್ರು ಹೇಳಿದ್ದಾರೆ ಆಪಾದನೆ. ಮತ್ತೆ ಅವರು ಹೇಳಿ ಸರ್ ಕೇಳಿ. ಒಂದು, ಈಗೇನು ಇಬ್ಬರು ಶಾಸಕರು ಆರೋಪ ಮಾಡಿದ್ದಾರೆ ಸರ್. ಆರೋಪ ಬಂದಿರೋದು IT ಡಿಪಾರ್ಟ್ಮೆಂಟ್ ಮೇಲೆ. IT ಡಿಪಾರ್ಟ್ಮೆಂಟ್ ಅನ್ನೋದೇನಿದೆ, ಒಂದು ನಿಮಿಷ, ಅದು ಈ ದೇಶದ ಒಂದು ಅತಿ ಮುಖ್ಯವಾದ ಡಿಪಾರ್ಟ್ಮೆಂಟು. ಅದ್ರ ಮೇಲೆ ಆರೋಪ ಬರೋದು ನಾನು ಒಪ್ಕೊಳ್ಳಲ್ಲ. ರಾಜಕೀಯವಾಗಿ ನಿಮ್ಮ ಮೇಲೆ ಯಾರು ಮಾಡಲಿ, ಐ ಆಮ್ ಲೀಸ್ಟ್ ಬಾದರ್ ಅಬೌಟ್ ದಟ್. IT ಡಿಪಾರ್ಟ್ಮೆಂಟ್ ಇದರಿಂದ ಹೊರಗಡೆ ಬರಬೇಕು. ಇದರಿಂದ ಹೊರಗಡೆ ಬರುವಂತೆ ಮಾಡಬೇಕಾದ ಕರ್ತವ್ಯ ಹೊಣೆಗಾರಿಕೆ ಕೇಂದ್ರ ಸರ್ಕಾರದಾಗಿದೆ, ವಿತ್ತ ಸಚಿವರದಾಗಿದೆ. ಈ ಆರೋಪ ಏನಿದೆ, ಗುಜರಾತ್ಗೆ ಹೊರಟೋಗಿ ಅಲ್ಲಿ ನಿಮಗೆ 15 ಕೋಟಿ ಸಿಗುತ್ತೆ ಅಂತ ಏನೋ ಅವರು IT ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಇಬ್ಬರು ಕಾಂಗ್ರೆಸ್ ಶಾಸಕರು ಏನು ಆರೋಪ ಮಾಡ್ತಾರೆ, ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿವರಗಳು ಹೊರಗೆ ಬರಲೇಬೇಕು. ಆವಾಗ ಸತ್ಯ ಯಾರು ಸುಳ್ಳು ಯಾರ್ದು ಗೊತ್ತಾಗ್ಬಿಡುತ್ತೆ. ಖಂಡಿತ ಅದು ಒಪ್ಕೋಬೇಕು ಬಿಜೆಪಿ. ಖಂಡಿತ ಅದು ಆಪಾದನೆ ಬಂದಿದ್ರೆ ಅದು ಆಪಾದನೆ ತನಿಖೆ ಮಾಡಿ ಅದು ನಿಜಾನ ಸುಳ್ಳು ಅಂತ ತನಿಖೆ ಮಾಡಲಿ. ಅದಕ್ಕೆ ಸಹಕಾರ ಕೂಡ ಇದೆ, ಮಾಡ್ಬೇಕು ತನಿಖೆ. ಅದು ಅಧಿಕಾರಿಗಳ ಮೇಲೆ ಆಪಾದನೆ ಬಂದಿರೋದ್ರಿಂದ ತನಿಖೆ ಮಾಡಲಿ. IT ಡಿಪಾರ್ಟ್ಮೆಂಟ್ ಖಂಡಿತ. ಇಲ್ಲಿ 3 ತರ ವಿಷಯ ಆಗಿದೆ. ಒಂದು, ಅವರು ದಲ್ಲಾಳಿಗಳ ತರ ಬಂದಿರಬಹುದು. ಯಾರು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ? ಬಂದಿಲ್ಲ ಸರ್. ನಾನು ಮಾತ್ರ 15 ಕೋಟಿ ಇಲ್ಲಿ ಬಂದು ಯಾಕೆ ಸಮಯ ವ್ಯರ್ಥ ಮಾಡ್ತಾರೆ? ಅವ್ರು ಬಂದಿರೋ IT ಅಧಿಕಾರಿಗಳು ಅಂತ ಹೇಳಕ್ಕಾಗಲ್ಲ. ಅವ್ರು ದಲ್ಲಾಳಿಗಳು ಸರ್. ಒಂದ್ ನಿಮಿಷ ಸರ್, ಈಗ CRPF ಇಟ್ಕೊಂಡು ಹೋಗ್ತಾರೆ ಅಂದ್ರೆ ಇವ್ರಿಗೆ ಆ ಅಧಿಕಾರ ಕೊಟ್ಟವ್ರು ಯಾರು? ನರೇಂದ್ರ ಮೋದಿ ಅವ್ರಿಗೆ. ಇದು ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ. ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿಗೆ ಕೂಡ ಜನ ಕೊಟ್ಟಿದ್ದಾರೆ ಅಧಿಕಾರ. ನೀವು ಕೊಟ್ಟಿರೋ ಅಧಿಕಾರ ಪ್ರಜಾಪ್ರಭುತ್ವ, ಜನ ಕೊಟ್ಟಿರೋ ಅಧಿಕಾರ. ಬಿಜೆಪಿ ಅವರು ನೋಡಿ, ನೀವು ತಪ್ಪೋದು. ನಿಮಗೂ 62 ವರ್ಷ ಅಧಿಕಾರ ಕೊಟ್ಟಿದ್ದು ಜನ. ನಿಮಗೂ ಅಧಿಕಾರ 62 ವರ್ಷ ಜನ. ನೀವು ಅಧಿಕಾರ ಮಾಡಿದ್ರೆ ನಿಮ್ಗೆ ಕಳಿಸ್ತಾ ಇದ್ರು. ಮುಂದೆ ಇದೇ ರಿಪೀಟ್ ಆಗ್ತದೆ. 70 ವರ್ಷ ಯಾವುದು ರಿಪೀಟ್ ಆಗೋದಿಲ್ಲ. ನಿಮ್ ಒಂದ್ ನಿಮಿಷ ಗೌಡ್ರೆ, ನೋಡಿ ರಾಜಣ್ಣ ಅವರೇ, ನಿಮ್ಗೆ ಹೇಳ್ತೀನಿ. ಒಂದು ಅಧಿಕಾರವನ್ನ ಯಾರಿಗಾರು ಕೊಟ್ಟಿದ್ರೆ ಈ ದೇಶದ ಸಂವಿಧಾನ ಜನತಂತ್ರ ವ್ಯವಸ್ಥೆಯನ್ನು ಖಂಡಿತ ಈ ದೇಶದ ನಿಮಿಷ ಈ ದೇಶದಲ್ಲಿ ಬಂದು ಸರ್ವಾಧಿಕಾರಿ ಆಡಳಿತ ಮಾಡಿ ಅಂತ ಈ ದೇಶದ ಆಯ್ಕೆ ಮಾಡಿಲ್ಲ. ಅಲ್ಲ, ಹಿಂದೆ ಸರ್ವಾಧಿಕಾರಿ ಜನ ತಿರಸ್ಕಾರ ಮಾಡಿದ್ರು. ಪ್ರಧಾನಿ ಅವರು ಏನಾದ್ರು, ನಾನು ಈ ದೇಶದ ಮೊದಲ ಸೇವಕ, ನನಗೆ ಎಷ್ಟು ಸಂತೋಷ ಆಗ್ಬಿಡ್ತು ಆ ಶಬ್ದ ಕೇಳಿ. ಐ ವಾಸ್ ಸೋ ಹ್ಯಾಪಿ. ನಮ್ಮ ಪ್ರಧಾನಿಗಳಿಗೆ ಎಸ್ ರಿಯಲಿ ಈಸ್ ಬ್ಯೂಟಿಫುಲ್, ಸಚ್ ಎ ಪರ್ಸನ್. ನಾನು ಈ ದೇಶದ ಮೊದಲ ಸೇವಕ ಆದರು. ಅದರಂತೆ ಅವ್ರು ನಡ್ಕೊತಾ ಇದ್ದಾರೆ, ನಡ್ಕೊತಾ ಇದ್ದಾರೆ. ಅವರು ಮೊದಲ ಅದು ಹಿಂದಿಲೇನೋ ಅಂದ್ರೆ ಏನ್ರೇ ಗೌಡ್ರ ನಿಮ್ಗೆ ಗೊತ್ತೇನ್ರಿ ಸಿದ್ದನ್ ಗೌಡ್ರ? ಪ್ರಧಾನ್ ಸೇವಕರು. ಎಸ್, ನಾವೆಲ್ಲ ಸಂತೋಷ ಪಟ್ಟಿದ್ವಿ. ಅದರ ನಂತರ ಅವರು ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಆ ಮೆಟ್ಲಿಗೆ ನಮಸ್ಕಾರ ಮಾಡಿದ್ರು. ಆ ನಮ್ರತೆ, ಅಂತ ನಮ್ರತೆ ನಮ್ಮ ಪ್ರಧಾನಿಗಿರ್ಬೇಕು ಅಂತ ಸಂತೋಷ. ನಡ್ಕೊಂತ ಇದ್ದಾರೆ ಈಗಲೂ ಅವರ ನಮ್ರತೆಯಿಂದ. ಒಂದು ನಿಮಿಷ, ಅದಾದ ಮೇಲೆ ನಡೀತಾ ಇರುವ ಘಟನೆಗಳು ಕೆಲವನ್ನ ಸಿದ್ದನಗೌಡ ಪ್ರಸ್ತಾಪ ಮಾಡಿದ್ರೆ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗಳ ಮೇಲೆ ನಡೀತಾ ಇರುವಂತ ಹಲ್ಲೆಗಳು ಏನಿವೆ. ಅಲ್ಲ ಸರ್, ಈ ದಾಳಿ ಗಮನಿಸಿದ್ರೇನೆ ಒಂದು ಸಣ್ಣ ಅಟಿಟ್ಯೂಡನ್ನು ಗಮನಿಸಿ. ಅಟಿಟ್ಯೂಡು ಅಲ್ಲಿರ್ತಕ್ಕಂಥ ಅಧಿಕಾರಿಗಳದು ಅಥವಾ ದಿಗ್ಬಂಧನ ಹಾಕಿ ತರ ಮಾಡೋದು, ಒಂದ್ ತರದ ಭಯೋತ್ಪಾದನೆ ಕ್ರಿಯೇಟ್ ಮಾಡೋದು. ತರೋದು ಇದೆಯಲ್ಲ, CRPF ತರೋದು ಇದೆಯಲ್ಲ,
ಇದು ಬಹಳ ಅಪಾಯಕಾರಿ. ಅಲ್ಲಲ್ಲ, ಒಂದು ಫೆಡರಲ್ ವ್ಯವಸ್ಥೆಯಲ್ಲಿ ಫೆಡರಲ್ ವ್ಯವಸ್ಥೆಯಲ್ಲಿ ಅಪಾಯಕಾರಿ ಆದದ್ದು. ರಾಜ್ಯ ಅಂದ್ರೆ ಈ ದೇಶ ಇದೆಯಲ್ಲ. ಹೇಳ್ತೀನಿ ನಾನು, ಬಿಜೆಪಿ ಪಕ್ಷಕ್ಕೆ ಫೆಡರಲ್ ಸಿಸ್ಟಮ್ ಎಲ್ಲ ಅರ್ಥ ಗೊತ್ತಿದೆ ಆಗಿಲ್ಲ. ನಮಗೆ. ಸ್ವಾಮಿ, ಪ್ರಜಾಪ್ರಭುತ್ವ ರಾಜ್ಯಕ್ಕೆ ಹಕ್ಕುಗಳೇನಿದೆ, ಅಲ್ಲ, ರಾಜ್ಯಗಳಿಗೆ ಹಕ್ಕು ಏನಿದೆ ಅಂತ ಅರ್ಥ ಆಗಿಲ್ಲ ಈ ಅವ್ರಿಗೆ. ದೇಶದಲ್ಲಿ ಸ್ತುತಿ ದೇಶದಲ್ಲಿ ಪರಿಸ್ಥಿತಿ ಎಲ್ಲರೂ ಜೈಲು ಕಟ್ಟಿದ್ರು, ಕಾನ್ಸ್ಟಿಟ್ಯೂಷನ್ ಬುದ್ಧಿ ಅಂದ್ರೆ ಹೇಳ್ಬೇಡಿ ಅರ್ಥ ನೀವು. ಆಗಿಲ್ಲ ಅವ್ರಿಗೆ. ಡೆಮಾಕ್ರಸಿ ಎಲ್ಲರೂ ಅಂದ್ರೆ ಅರ್ಥ ಹೊರಗಡೆ ಆಗಿಲ್ಲ ಇಟ್ಬಿಟ್ಟು ಅಧಿಕಾರ ಮಾಡಿಕೊಟ್ಟಿದ್ರೆ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ. Constitution and the democracy should be understand. ಅವ್ರು ನಮ್ಮ ನಿಮಿಷ. ನಾವು ನೀವು ತುರ್ತು ಪರಿಸ್ಥಿತಿಯಲ್ಲಿ ನೀವು ನಮ್ಮ ಮಾತಾಡಕ್ಕೆ ಅವಕಾಶ ಕೊಡಿ. ಮಾತಾಡ್ತಾ ಇಲ್ವೇನ್ರೆ? ವಿಚಿತ್ರ ಮಾತಾಡ್ತಿಲ್ವೇ? ನೀನು ವಿಚಿತ್ರ ಮಾತಾಡ್ತಾ ಇಲ್ವಾ? ತುರ್ತು ನಾನು ಮಾತಾಡ್ತಾ ಇಲ್ವಾ? ಪರಿಸ್ಥಿತಿಯಲ್ಲಿ ನೀವು ಬಿಜೆಪಿ ಮತ್ತೆ ಯಾಕೆ ಬೈದ್ರಾ? ಜನಸಂಘದವರು ಕಾಂಗ್ರೆಸ್ನವ್ರು ಏನೇನು ಹೇಳಿದ್ರು ಅದನ್ನ 10 ಪಟ್ಟು ಇವತ್ತು ನೀವು ಮಾಡಿ. ಅದೆಲ್ಲ ಸುಳ್ಳು ಬಿಡಿ. ನೀವು ಆಪಾದನೆ ಹತ್ತು ಮಾಡ್ಬೇಡಿ. ಪಟ್ಟು ರಾಜ್ಯ ಮಾಡಿ. ಪ್ರಸಾದ್ ಈ ಪ್ರಸಾದ್ ಸೇವಕ ಸರ್, ನೀವು ನಿಮಿಷ. ಹೇಳಿದ್ರಲ್ಲ ಸರ್, ಒಂದು ನಿಮಿಷ. ಭೂಮಿಗೆ ನಮಸ್ಕಾರ ಸರ್, ಮಾಡಿದ್ರು ಭಟ್ರೆ, ಹೇಳಿದ್ರಲ್ಲ. ಭಟ್ರೆ, ಒಂದು ನಿಮಿಷ. ಆ ಭೂಮಿಗೆ ನಮಸ್ಕಾರ ಮಾಡಿದ ಪ್ರಧಾನಿ ದಯಮಾಡಿ ಈ ದೇಶದಲ್ಲಿ ಸರ್, ಅವ್ರ ಬಗ್ಗೆ ಭೂಮಿಗೆ ನಮಸ್ಕಾರ ಮಾತಾಡಿಲ್ಲ. ಮಾಡಿದ ಸರ್, ಪ್ರಧಾನಿ ಅದೆಲ್ಲ ಅದಕ್ಕೆ ಭಟ್ರೆ, ಮಾತಾಡಕ್ಕೆ ಅವಕಾಶ ಕೊಡೋದು. ಭಟ್ರೆ, ಅದಕ್ಕೆ ಹೇಳೋದು ಒಂದು ನಿಮಿಷ. ನಾನು. ಅವ್ರ ಆದ್ಮೇಲೆ ಕೊಡ್ತೀರಿ, I will give you an ಅಲ್ಲ, opportunity. ನಾನು ಮಾತಾಡ್ತಾ ಇದ್ದೀನಿ ಸರ್. ಬಟ್ ಅವ್ರ ಆದ್ಮೇಲೆ ಕೊಟ್ಬಿಡ್ತೀರಿ ಏನೋ ಸರ್, ಸರ್, I will give you an opportunity. ಭೂಮಿಗೆ ನಮಸ್ಕಾರ ಮಾಡಿ ಹೋಗದಂತ ಪ್ರಧಾನಿ Yes. ಭೂ ಸ್ವಾಧೀನ ಕಾನೂನು ಮಾಡಕ್ಕೆ 5 ಸಾಲ ಸುಗ್ರೀವಾಜ್ಞೆ Yes. ತಂದಿದ್ದಾನೆ. ಇದು ಭೂಮಿಗೆ ನಮಸ್ಕಾರ ಮಾಡಿದ Yes. ಪ್ರಧಾನಿನ ಇವನು. Yes. ಈ ದೇಶದ ರಿಸರ್ವ್ ಬ್ಯಾಂಕ್ ಅಂತ ಅಟಾನಮಿಕ್ Yes. ಬಾಡಿ ನೋಡ್ರಿ, ಪ್ರಧಾನಿ ಬಗ್ಗೆ ಸರಿಯಾಗಿ ಮಾತಾಡ್ರಿ. ಏಕವಚನದಲ್ಲಿ ಮಾತಾಡಿ. ಇವನು ಅವನು ಸಿದ್ದರಾಗೌಡ್ರೆ ಏಕವಚನದಲ್ಲಿ ಮಾತಾಡಿ. ಉದ್ದ ಗೌರವ ಕೊಟ್ಟು ಮಾತಾಡಿ. ಯು ಎವ್ರಿ ರೈಟ್ ಟು ಬಟ್ ಡೋಂಟ್ ಈ ದೇಶದ ರಿಸರ್ವ್ ಬ್ಯಾಂಕಿನ ಪ್ರಧಾನಮಂತ್ರಿ ಗವರ್ನರ್ ಬದಿಗಿಟ್ಟು Yes. 2 ತಾಸಲ್ಲಿ ದೇಶದ ತೀರ್ಮಾನ ತಗೋತಾರಲ್ಲ ಪ್ರಧಾನಿಯವರು, ಎಸ್ ಮೋದಿಯವರು. ಎಸ್ ಈ ದೇಶದ ಭವಿಷ್ಯವನ್ನು ತೀರ್ಮಾನ ಮಾಡಕ್ಕೆ 2 Yes, ತಾಸು yes. ರಿಸರ್ವ್ ಬ್ಯಾಂಕಿನ ಅಟಾನಮಿ ಎಸ್ ರಾಜಣ್ಣ. ಸರ್, ಒಂದು ನಿಮಿಷ. 2 ಪ್ರಶ್ನೆ ಇವರು ಆಗಲೇ ಹೇಳಿದ್ರು. ನೀವು ಉದ್ದೇಶಪೂರ್ವಕವಾಗಿ ಸಿಬಿಐನ ದುರುಪಯೋಗ ಮಾಡ್ತಾರೆ. ಸಿದ್ದರಾಮಯ್ಯಗೌಡರು 3 ಪ್ರಶ್ನೆ ಹೇಳಿದ್ದಾರೆ. ಒಂದು, SM ಕೃಷ್ಣ ಅವ್ರ ಕೇಸಲ್ಲಿ SM ಕೃಷ್ಣ ಅವ್ರನ್ನ ಏನು ಟ್ಯಾಗಲ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡಿಲ್ಲ ನಾವು. ಅವರು ಕಾಂಗ್ರೆಸ್ ಇಂದ ಬೇಜಾರಾದ್ರು ಭಾರತೀಯ ಜನತಾ ಪಾರ್ಟಿ ಅದೇನೋ ಅಳಿಯಾಗಿಳಿ ಅಂತ ಅದೇನು ಅದೆಲ್ಲ ಹೇಳ್ಬೋದಷ್ಟೇ ಅವ್ರ ಆಪನ್ನ. ಎರಡನೇ ಸರ್, ನಿತೀಶ್ ಕುಮಾರ್ ಅವತ್ತಿಂದ ಹೇಳ್ತಾ ಬರ್ತಾ ಇದ್ದಾರೆ ಭ್ರಷ್ಟಾಚಾರ ವಿರುದ್ಧ ಅಧಿಕಾರ ಮಾಡ್ತಾ ಇರೋದು ನಾನು, ಭ್ರಷ್ಟಾಚಾರ ಜೊತೆ ರಾಜ್ಯ ಆಗೋದಿಲ್ಲ ಅಂತ ಅವ್ರು ಸ್ವಂತ ಹೇಳಿಕೆ ಕೊಡ್ತಾ ಬಂದಿದ್ದಾರೆ. ಸಿಬಿಐ ದಾಳಿ ಮಾಡಿದ್ರು ಅವ್ರು ಯಾರೋ ಮಿನಿಸ್ಟರ್. ಸರ್, ಮೂರನೇದು JNU ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಅದೇ ಹೇಳಿದವರು ಗೌರ್ಮೆಂಟ್ ಕನ್ನಯ್ಯ ಕುಮಾರ್ ಮೇಲೆ ಇವತ್ತವರೆಗೂ ಚಾರ್ಜ್ ಶೀಟ್ ಇಲ್ಲ. ಗುಂಪು ಕಟ್ಕೊಂಡು ಸಬ್ಜೆಕ್ಟ್ ಬರೋಣ. ಸಬ್ಜೆಕ್ಟ್ ಬಿಟ್ಬಿಡಿ. ಇನ್ನೊಂದು ದಿವಸ ಮಾತಾಡ. ಯಾಸ್ ಪ್ರಸಾದ್, ಇವತ್ತು ಚುನಾವಣೆಗಳ ಗೆಲ್ಲುವ ಒಂದು ತವಕದಲ್ಲಿ ಇವತ್ತು ಬಿಜೆಪಿ ಪಕ್ಷ, ಇವತ್ತು ಮೋದಿ ಅವರ ನೇತೃತ್ವದ ಬಿಜೆಪಿ ಪಕ್ಷ ಇವತ್ತು ಹಿಂದೆ UP ಎಲೆಕ್ಷನ್ಸ್ನ ಗೆಲ್ಲುವಂಥ ಸಂದರ್ಭದಲ್ಲಿ ಡಿಮಾನಿಟೈಸೇಷನ್ ಅನ್ನೋ ಒಂದು ಅಸ್ತ್ರವನ್ನು ಬಳಸಿ ಅಲ್ಲಿ ಅವರಿಗೆ ಬೇಕಾದವ್ರಿಗೆಲ್ಲ ಹಣವನ್ನು ಮೊದಲೇ ತುಂಬಿಸಿ ಮತ್ತೆ ಆ ಅಪೋಸಿಷನ್ ಪಾರ್ಟಿಗಳಿಗೆ ಹಣವಿಲ್ದಂಗೆ ಮಾಡಿ ಇವತ್ತು ಸಕ್ಸಸ್ಫುಲಿ UPಯಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ನಿಮಿಷ ಸರ್ ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡಿಲ್ಲ, ನಮ್ಗೆ ಅವಕಾಶ ಕೊಡಿ, ಆಮೇಲೆ ಮಾತಾಡ್ಕೊಳ್ಳಿ. 1 ನಿಮಿಷ ಪೂರ್ತಿ ಅವಕಾಶ ಕೊಟ್ಬಿಡಿ. UPಯನ್ನ ಆಮೇಲೆ ಕರ್ನಾಟಕಕ್ಕೆ ಬಂದು ಗುಜರಾತ್ನ ಎಲೆಕ್ಷನ್ಸು ಈಗ ಡಿಸೆಂಬರ್ನಲ್ಲಿದೆ. ಕರ್ನಾಟಕದ ಎಲೆಕ್ಷನ್ಸ್ ಹತ್ರದಲ್ಲಿದೆ. ಇವತ್ತು ಹಲವಾರು ಪ್ರತಿತಂತ್ರಗಳ ಮುಖಾಂತರ ಇಡೀ ದೇಶದಲ್ಲಿ ಅಪೋಸಿಷನ್ನೇ ಇರಬಾರ್ದು ನಮಗೆ ಅನ್ನುವಂತಹ ಒಂದು ಅಪಾಯಕಾರಿ ಘಟ್ಟದ ಒಂದು ತಂತ್ರವನ್ನು ಇವತ್ತು ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ನಮ್ದು ಸಹಮತ ಇಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಇವತ್ತು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ, ಶುಚಿತ್ವಕ್ಕೆ ಬಹಳ ಆದ್ಯತೆ ಅಂತ ಹೇಳ್ತಾರೆ ಮೋದಿಯವರು. ಇವತ್ತು ನಿಮ್ಮ ಬಿಜೆಪಿ ಸರ್ಕಾರದಲ್ಲಿ ಅಲ್ಲ ಸರ್, ಒಂದ್ ನಿಮಿಷ, ಶುಚಿತ್ವಕ್ಕೆ ಏನಾಗ್ತಾ ಇದೆ ಅದು ಬೇರೆ ಕಥೆ ಇದೆ. ಅಲ್ಲಲ್ಲ ಸರ್, ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಮಂತ್ರಿಗಳು ಇವತ್ತು ಮೋರ್ ದ್ಯಾನ್ 30ರಿಂದ 35 ಜನ ಕ್ರಿಮಿನಲ್ ಕಾನ್ಸ್ಪಿರಸಿ ಇರುವಂತ ಮಂತ್ರಿಗಳು ನಿಮ್ಮ ಸರ್ಕಾರದಲ್ಲೇ ಇದ್ದಾರೆ. ಶುಚಿತ್ವವನ್ನ ಸರ್, ಒಂದ್ ನಿಮಿಷ, ಶುಚಿತ್ವವನ್ನ ಮೊದಲು ನಿಮ್ಮ ಮನೆಯಿಂದ ಶುರು ಮಾಡಬೇಕು. ಕರಪ್ಷನ್ ಕ್ಲೀನ್ ಮಾಡಕ್ಕೋಸ್ಕರ ಅಪೋಸಿಷನ್ ನಲ್ಲಿರೋರ್ನ ಫಸ್ಟ್ ಕ್ಲೀನ್ ಮಾಡೋದಲ್ಲ, ಮೊದಲು ಯು ಹ್ಯಾವ್ ಟು ಕ್ಲೀನ್ ಯುವರ್ ಸೆಲ್ಫ್. ಮೊದಲು ಕ್ಲೀನ್ ಆಗಬೇಕು. IT ದಾಳಿಯನ್ನು ಸಚಿವ ವಿನಯ್ ಕುಲಕರ್ಣಿ ಖಂಡಿಸಿದ್ದಾರೆ. ಇದು ಕೇಂದ್ರದ ಸೇಡಿನ ರಾಜಕಾರಣ ಎಂದಿರೋ ವಿನಯ್ ಕುಲಕರ್ಣಿ ಬಿಜೆಪಿಯವರು BPL ಕಾರ್ಡುದಾರರ ಅಂತ ಪ್ರಶ್ನಿಸಿದ್ದಾರೆ. ಅತ್ತ ಉಡುಪಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಪ್ರಮೋದ್ ಮಧುರಾಜ್ ಬಿಜೆಪಿ ನಾಯಕರ ಮನೆಗಳ ಮೇಲೆ ಏಕೆ IT ದಾಳಿ ನಡೆಯಲ್ಲ, ಅನುಮಾನ ಮೂಡೋದಕ್ಕೆ ಇದೇ ಕಾರಣ ಎಂದಿದ್ದಾರೆ.
ಹೊರನೋಟಕ್ಕೆ ಎಲ್ಲರಿಗೂ ಗುರುತ ಅಲ್ಲ ಅವ್ರದ್ದು ಲೀಗಲ್ ಏನಾದಾವ ಅದನ್ನ ಮಾಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಬಟ್ ಈ ಟೈಮ್ನಾಗ ಮಾಡೋದಂಥದ್ದು ಐತಲ್ಲ ಇದು 100% ಸೇಡಿನ ರಾಜಕಾರಣ. ಇವತ್ತು ಉಳಿದಂಥದ್ದೇ ಮಾಡಿರೋ ಯಾರೋ ಐ ಟಿ ರೇಡ್ ಮಾಡ್ಬೋದು. ಐ ಟಿ ರೇಡ್ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಐ ಟಿ ರೇಡ್ ಯಾಕೆ ಮಾಡಿದ್ರು ಅಂತಲ್ಲ, ಆದ್ರೆ ಇವತ್ತು ನಿನ್ನೆ ಮಾಡಿದಂಥದ್ದು ಐತಲ್ಲ 101% ಇದು ಸೇಡಿನ ರಾಜಕಾರಣ. ಚುನಾವಣೆ ಒತ್ತುಕೋಸಲಾಗಿ ಇದನ್ನು ಮಾಡಿದಂಥದ್ದು. ಡಿ ಕೆ ಶಿವಕುಮಾರ್ ಮೇಲೆ ದಾಳಿ ಮಾಡ್ತಕ್ಕಂಥ ಟೈಮಿಂಗ್ ಏನಿದೆ, ಗುಜರಾತ್ ಎಮ್ ಎಲ್ ಎಗಳು ಕರ್ನಾಟಕಕ್ಕೆ ಬರೋ ಮೊದಲೇ ಮಾಡ್ಬೋದಾಗಿತ್ತು, ಅಥವಾ ಗುಜರಾತ್ ಎಮ್ ಎಲ್ ಎಗಳು ಬೆಂಗಳೂರಲ್ಲಿ ಬಿಟ್ಟು ಗುಜರಾತಿಗೆ ಹೋದ ಮೇಲೆ ಮಾಡ್ಬೋದೆ. ಅವ್ರು ಇಲ್ಲೇ ಇರುವಂಥ ಸಂದರ್ಭದಲ್ಲಿ ದಾಳಿ ಮಾಡುವಂಥದ್ದು ನೋಡಿದಾಗ ಅದು ಡಿ ಕೆ ಶಿವಕುಮಾರ್ ಮೇಲೆ ದಾಳಿ ನಡೆಸಲಿಕ್ಕೆ ಅವ್ರು ತಯಾರಿ ಮಾಡ್ತಿದ್ರು, ಯಾವಾಗಾದರೂ ಮಾಡ್ತಾಯಿದ್ರು. ಆದರೆ ಆ ಟೈಮಿಂಗ್, ಸಮಯ, ಆಯ್ಕೆ ಮಾಡಿದಂಥ ಸಮಯ ಅದು ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂಬುದು ಸ್ಪಷ್ಟ. ಯಾವುದೋ ಒಂದು ಐ ಟಿ ಅಧಿಕಾರಿಗಳು ನಡೆಸಿರುವ ದಾಳಿ ರಾಜಕೀಯ ಪ್ರೇರಿತ ಅಂತ JDS ಬಂಡಾಯ ಶಾಸಕರ ಜಮೀರ್ ಅಹಮದ್ ಕೂಡ ಹೇಳಿದರೆ, ಇನ್ನು ಶಾಸಕ ಚಲುವರಾಯಸ್ವಾಮಿ ಕೂಡ ಅಮಿತ್ ಶಾ ರಾಜ್ಯಸಭೆ ಚುನಾವಣೆಯನ್ನು ಪ್ರತಿಷ್ಠೆಯಾಗಿಸಿಕೊಂಡಿದ್ದಾರೆ, ಉದ್ದೇಶಪೂರ್ವಕವಾಗಿ BJP IT ದಾಳಿ ಮಾಡಿಸಿದೆ ಅಂತ ಆರೋಪಿಸಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಒಂದು ಪ್ರೊಸೀಜರ್, ಅದು ಯಾರಿಗಾನ ಮಾಡಲಿ. ಅಂದರೆ ಎಲ್ಲೋ ಒಂದು ಕಡೆ ನಮಗೇನು ಇದು ಗುಜರಾತ್ MLA ಬಂದಾದ್ಮೇಲೆ ಮಾಡಿದಾರೆಲ್ಲ, ಹಂಗಾಗಿ BJP ಅವ್ರು ದೇಶದ ರಾಜಕಾರಣ BJP ಅವ್ರು ಮಾಡ್ತಾ ಇದಾರಂತ. ಅದಕ್ಕಿಂತ ಮುಂಚೆ ಮಾಡಿದ್ರೆ ಇಲ್ಲ ಅದಾದ್ಮೇಲೆ ಮಾಡಿದ್ರೆ ಅದು. ಆಮೇಲೆ ಶಿವಕುಮಾರ್ ಇದೆ ಇನ್ಕಮ್ ಟ್ಯಾಕ್ಸ್ ಪೇಯರ್. ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ಅದಕ್ಕೆ ಆದಂಥ ಸ್ವಾತಂತ್ರ್ಯ ಇದೆ, ಇಂಡಿಪೆಂಡೆಂಟ್ ಬಾಡಿ. ಅದು ಸಂವಿಧಾನಾತ್ಮಕವಾಗಿ ಏನು ಅಧಿಕಾರ ಕೊಡಬೇಕು ಪಾರ್ಲಿಮೆಂಟು ಅದಕ್ಕೆ ಅಧಿಕಾರ ಕೊಟ್ಟಿದೆ. ಕಳೆದ 60-70 ವರ್ಷ ಈ ಥರ ಸವರಲ್ ಇನ್ಸಿಡೆಂಟಲ್ಲಿ ನಾವು ನೋಡಿದ್ದೀವಿ. ಕೆಲವೊಮ್ಮೆ ಯಾವುದೋ ಒಂದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಕೆಲವು ಕೇಸ್ಗಳು ನಡೆದಿರ್ತಕ್ಕಂಥವು, ಭಾಳ 3 ದಿವಸ 4 ದಿವಸ ನಡೆದಿರ್ತಕ್ಕಂಥವು ನೋಡಿದ್ದೀವಿ. ಈಗ ತಾನೇ ಯಾರೋ ಮಾಧ್ಯಮದವ್ರು ಹೇಳಿದ್ರು ಜಯಲಲಿತಾ ಆಮೇಲೆ ರೈಡ್ ಮಾಡಿದಾಗಲೇ 2 ದಿವಸಕ್ಕೆ ಬಿಟ್ಟಿದ್ರು. ರಾಜ್ಯ BJP ಈಗ ಮತ್ತೊಂದು ಕಾರ್ಯಕಾರಿಣಿ ಸಭೆಗೆ ಸಿದ್ಧವಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ರಾಜ್ಯ BJP ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ರಾಜ್ಯ BJP ಉಸ್ತುವಾರಿ ಮುರಳೀಧರ್ ರಾವ್ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆಯುವ ಸಭೆಯಲ್ಲಿ ಹಲವು ಪ್ರಮುಖ ವಿಷಯಗಳು ಚರ್ಚೆಗೆ ಬರಲಿವೆ. ಇದೇ ತಿಂಗಳ 12, 13, 14ರಂದು BJP ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಅಮಿತ್ ಶಾ ರಾಜ್ಯದಲ್ಲಿ ಪಾಲ್ಗೊಳ್ಳುವ ಕಾರ್ಯಕ್ರಮಗಳ ಸಿದ್ಧತೆ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಯುತ್ತೆ. ಇದರ ಜೊತೆಗೆ ಮುಂದಿನ ಚುನಾವಣೆಗೆ ಸಿದ್ಧತೆ, ಪಕ್ಷದ ಸಂಘಟನೆ, ರಾಜ್ಯ BJPಯಲ್ಲಿ ತಳಮಳ ಉಂಟು ಮಾಡಿರುವ ಪ್ರತ್ಯೇಕ ಧ್ವಜ, ಸ್ವತಂತ್ರ ಲಿಂಗಾಯತ ಧರ್ಮದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ಸಚಿವ DK ಶಿವಕುಮಾರ್ ಮನೆ ಮೇಲಿನ IT ದಾಳಿಯಿಂದಾಗಿ ರಾಜ್ಯದಲ್ಲಿ BJP ನಾಯಕರ ಮೇಲೆ ಏನು ಪರಿಣಾಮ ಆಗಬಹುದು, ರಾಜ್ಯ ಸರ್ಕಾರ ACB ಮೂಲಕ BJP ನಾಯಕರ ಹಳೆ ಪ್ರಕರಣಗಳಿಗೆ ಮತ್ತೆ ಜೀವ ಕೊಟ್ಟರೆ ಏನಾಗಬಹುದು ಅನ್ನುವ ಬಗ್ಗೆ ಕೂಡ ಕಾರ್ಯಕಾರಿಣಿಯಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಎವ್ರಿ ಅವರ್ ಏನೇನು ಚರ್ಚೆ ಆಗಬೇಕು, ಪಕ್ಷದ ವಿಚಾರಗಳು ಅನ್ನೋದು, ಮತ್ತು ಯಾವ್ಯಾವ ಸಮಿತಿಗಳು, ಪದಾಧಿಕಾರಿಗಳ ಸಭೆ ಯಾವಾಗ, MLA ಮೀಟಿಂಗ್ಸು, MP ಮೀಟಿಂಗು, ಮೋರ್ಚಾಗಳ ಮೀಟಿಂಗು, ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ನನಗನ್ಸೋ ಪ್ರಕಾರ ಎಂಟೈರ್ 2 ದಿನಗಳ ಕಾರ್ಯಕಾರಿಣಿ ಪಕ್ಷದ ಸಂಘಟನೆ, ನಮ್ಮ ಮುಂದಿನ ಹೋರಾಟಗಳ ಬಗ್ಗೆ ಚರ್ಚೆ ಆಗ್ತೈತೆ ಹೊರತು ಬೇರೆ ವಿಚಾರಗಳಿಗೆ ಪಕ್ಷದ ಕಾರ್ಯಕಾರಿಣಿಯಲ್ಲಿ ಚರ್ಚೆ. ವಿಷಯಾಂತರದ ರಾಜಕಾರಣ ಮಾಡ್ತಾ ಇದ್ದಾರೆ. ಇವ್ರಿಗೆ ಎರಡೇ ಗೊತ್ತಿರೋದು, ತಂದೇನು ಸಾಧನೆ ಏನು ಅಂತ ಕೇಳಿದ್ರೆ ಅತಿ ಹೆಚ್ಚು ವಿಭಜನೆ ಮಾಡಿದ್ದು, ಮಕ್ಕಳಿಂದ ಹಿಡಿದು ಮತಧರ್ಮಗಳವರೆಗೂ ವಿಭಜನೆ ಮಾಡಿದ್ದು, ಮತ್ತು ವಿಷಯಾಂತರ ಮಾಡೋದಕ್ಕೆ ಯಾವುದಾದ್ರು ಕುತ್ತಿಗೆಗೆ ಬಂದ ಸಂದರ್ಭದಲ್ಲಿ ವಿಷಯಾಂತರ ಮಾಡೋಕ್ಕೆ ಬೇಕಾದಂಥ ಒಂದು ಕ್ರಿಮಿನಲ್ ಥಿಂಕ್ ಟ್ಯಾಂಕ್ ಅಂತ ಹೇಳ್ತೀವಲ್ಲ, ಥಿಂಕ್ ಟ್ಯಾಂಕ್ ಅಲ್ಲ, ಬುದ್ಧಿಜೀವಿಗಳ ಕೂಟ ಅಲ್ಲ, ಕುಬುದ್ಧಿಜೀವಿಗಳನ್ನ ಇಟ್ಕೊಂಡು ವಿಷಯಾಂತರ ಮಾಡುವಂಥ ವಿಷಯಗಳನ್ನು ಎತ್ಕೊಳ್ಳೋದು, ಇಂಥ ವಿಷಯಗಳ ಬಗ್ಗೆ ನಾವು ಚರ್ಚೆ ನಡೆಸ್ತೇವೆ. ಪ್ರಿಯ ವೀಕ್ಷಕರೇ, BJPಯ ಮುಂದೆ 3 ಪ್ರಮುಖ ಸವಾಲುಗಳಿವೆ ಅಂತ ನಾನು ನಂಬಿದ್ದೇನೆ. ಒಂದು, ಕರ್ನಾಟಕಕ್ಕೆ ಏನು ಒಂದು ಧ್ವಜದ ಬಗ್ಗೆ ಏನು ವಿಚಾರ ನಡೀತಾ ಇದೆ ಅದರ ಬಗ್ಗೆ ಅವ್ರಿಗೆ ಸ್ಟ್ಯಾಂಡ್ ತಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಯಾವುದೇ ರಾಜ್ಯಕ್ಕೆ ಒಂದು ಧ್ವಜ ಇರೋದನ್ನು BJP ಒಪ್ಪಲ್ಲ. ಯಾಕಂದರೆ ಅವರು ಒಂದು ಧರ್ಮ, ಒಂದು ಭಾಷೆ, ಒಂದು ಆಹಾರ ಪದ್ಧತಿ, ಒಂದು ಬಟ್ಟೆ ಹಾಕೊಳ್ಳೋದು, ಒಂದೇ ರೀತಿ ಇರೋದು, ಎಲ್ಲ ಒಂದೇ. ಅವರು ಈ ಬಹುತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ, ಬಹುಮುಖಿ ಸಂಸ್ಕೃತಿಯಲ್ಲಿ ನಂಬಿಕೆ ಇಲ್ಲ. ಆದ್ದರಿಂದ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಅವರು ಹೇಳ್ತಾ ಇರೋದು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅಂತ. ಆದ್ದರಿಂದ ಲಿಂಗಾಯತರಿಗೆ ಇನ್ನೊಂದು ಧರ್ಮ ಅಂತಂದ್ರೆ ಅವ್ರು ಸಹಿಸ್ಕೊಳ್ಳಲ್ಲ, ಯಾಕಂದರೆ ಹೊಡೆದು ಹೋಗ್ಬಿಡುತ್ತೆ ಅಂತ. ಇದು 2ನೇ ಚಾಲೆಂಜಸ್ ಅವರಿಗೆ. 3ನೇ ಚಾಲೆಂಜ್ ಏನಿದೆ, ಈಗೇನು
DK ಶಿವಕುಮಾರ್ ಅವರ ಮೇಲೆ ಏನು IT ದಾಳಿ ನಡೀತಾ ಇದೆ, ಈ ದಾಳಿ ಬೀರುವ ರಾಜಕೀಯ ಪರಿಣಾಮ ಮತ್ತು ರಾಜ್ಯ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳುತ್ತಾ ಕೈ ಕಟ್ಟಿ ಅನ್ನೋ ಪ್ರಶ್ನೆ ಇದೆ. ರಾಜಕಾರಣ ಒಮ್ಮೆ ಎಂಟ್ರಾದಾಗ ಇಂಥ ವಿಷಯ ಎಲ್ಲರೂ ರಾಜಕಾರಣನೇ ಮಾಡ್ತಾರೆ. ಅದರ ಜೊತೆಗೆ BJP ನಾಯಕರು ಎಲ್ಲರೂ ಕೂಡ ಹರಿಶ್ಚಂದ್ರ ಮೊಮ್ಮಕ್ಕಳೇನಲ್ಲ ಅಲ್ವಾ, ಅವರಲ್ಲೂ ಎಲ್ಲ ರೀತಿಗಳಿದ್ದಾರೆ. ಉದ್ಯಮಗಳಲ್ಲಿದ್ದಾರೆ, ತೊಂದರೆಗೆ ಸಿಕ್ಕಾಕೊಂಡವರಿದ್ದಾರೆ, ಏನೇನೋ ರೀತಿ ಉದ್ಯಮ ಮಾಡೋರಿದ್ದಾರೆ, ರಿಯಲ್ ಎಸ್ಟೇಟ್ನವರಿದ್ದಾರೆ, ಯಾರ್ಯಾರೋ ಮಾಜಿ ಮುಖ್ಯಮಂತ್ರಿಗಳು ಶಿವಕುಮಾರ್ ಜೊತೆ ಸಂಬಂಧ ಇರೋರಿದ್ದಾರೆ. ಅದು ಉದ್ದ ಪಟ್ಟಿ ಇದೆ ಅವ್ರದ್ದು. ಸೊ ಇಂಥ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಹಳೆ ಈ ಪ್ರಕರಣಗಳು ಬಂದರೆ ಒಬ್ಬೊಬ್ಬರ ಕತೆ ಏನು, ಈ ಬಗ್ಗೆ ಕಾರ್ಯಕಾರಿಣಿಯಲ್ಲಿ ಚರ್ಚೆ ನಡೆಸ್ಬೋದು. ಯಾಕೆಂದರೆ ಯಾರು ಗಾಜಿನ ಮನೆಯಲ್ಲಿ ಕುಳಿತಿರ್ತಾರೆ ಅವರು ಕಲ್ಲು ಹೊಡೆದ ತಕ್ಷಣ ಅಪಾಯ ಸ್ಟಾರ್ಟ್ ಆಗುತ್ತೆ. ಗಾಜಿನ ಮನೆಯಿಂದ ಕಲ್ಲು ಹೊಡೆಯೋಕೆ ಹೋದ ತಕ್ಷಣ ಹೊರಗಡೆ ಇದ್ದವ್ರು ಗಾಜಿನ ಮನೆಗೆ ಹೊಡಿತಾರೆ. ಸೊ ಈ 3 ಪ್ರಮುಖ ವಿಚಾರಗಳು ಏನು ಚಾಲೆಂಜಸ್ ಇದೆ BJP ಮುಂದೆ, ಅದರ ಬಗ್ಗೆ 2 ದಿನಗಳ ಕಾಲ ಚರ್ಚೆ ನಡಿಬೋದು ಅಂತ ಸನ್ಮಾನ್ಯ ರಾಜಣ್ಣವರೇ. ಎಸ್, ಯುವರ್ ರಿಯಾಕ್ಷನ್ ಪ್ಲೀಸ್. ಖಂಡಿತ ಸರ್. ನಮ್ಮ ನಾಯಕರು ಅಶೋಕ್ ಅವ್ರು ಏನು ಹೇಳಿದ್ರು, ಇವಾಗ ಸ್ಟೇಟ್ಮೆಂಟ್ ಕೊಟ್ಟರು, 3 ತಿಂಗಳಿಗೊಮ್ಮೆ ಅದು ಸತತವಾಗಿ ನಮ್ಮ ಕಾರ್ಯಕಾರಿಣಿ ನಡೀತಾ ಇದೆ. ರಾಷ್ಟ್ರೀಯ ಯಾವುದು ಚರ್ಚೆ ಮಾಡಲ್ಲ ನೀವು? ರಾಷ್ಟ್ರೀಯ ಕಾರ್ಯಕಾರಿಣಿ ರಾಜ್ಯ ಕಾರ್ಯಕಾರಿಣಿ ಆಗುತ್ತೆ. ಮೊದಲನೇದಾಗಿ ನಮ್ಮ ಚರ್ಚೆ ಪಕ್ಷದ ಸಂಘಟನೆಯ ಬಗ್ಗೆ, ಯಾವ್ದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಪಕ್ಷದ ಸಂಘಟನೆ. ಲಿಂಗಾಯತರ ಬಗ್ಗೆ ಹಿರಿಯರು ಮಾತಾಡ್ತಾರೆ, ಮಠಾಧೀಶರು ಮಾತಾಡ್ತಾರೆ, ಅವ್ರ ಸಂಸ್ಥೆ ಅವ್ರು ಏನು ಸ್ಟೇಟ್ಮೆಂಟ್ ಮಾಡಿದ್ರೆ ಆ ಪಾರ್ಟಿಯಲ್ಲಿ ಮಾತಾಡೋದಿಲ್ಲ. ಅದು ಸಂಘಟನೆ ಬಗ್ಗೆ ಮಾತ್ರ ಚರ್ಚೆ. ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಏನು ಬರ್ತಾರೆ 12 ಧ್ವಜದ ಬಗ್ಗೆನೂ ಚರ್ಚೆ ಮಾಡೋದಿಲ್ಲ. ಅಥವಾ ನಿಮ್ಮ ನಾಯಕರ ಮೇಲೆ ಕೇಸ್ ಜಡಿದ್ಬಿಟ್ರೆ ಅದ್ರ ಬಗ್ಗೆ ಕೇಸ್ ಜಡಿದ್ರೆ ಅದು ಅವರು ಸ್ವತಂತ್ರವಾಗಿ ತನಿಖೆ ಎದುರಿಸ್ತಾರೆ, ಗೆದ್ಕೊಂಡ್ ಬರ್ತಾರೆ. ಅವರು ರಾಜ್ಯ ಸರ್ಕಾರದ ಅಧಿಕಾರ ಇದೆ, ತನಿಖೆ ಯಾರ ಮೇಲೆ ಯಾರು ಬೇಕಾದ್ರೂ ಮಾಡ್ಬೋದು. ಅದ್ರ ಬಗ್ಗೆ ನಮ್ದು ಆಕ್ಷೇಪಣೆ ಇಲ್ಲ. ಕೇಸ್ ಬೇಕಾದ್ರೆ ಹಾಕ್ಲಿ, ಅವರು ಗೆದ್ಕೊಂಬತ್ತಾರೆ ಕೇಸು. ರಾಜ್ಯ ಸರ್ಕಾರ ನಮಗೇನು ಕೇಸ್ ಹಾಕೋದ್ರ ಬಗ್ಗೆ ತಕರಾರಿಲ್ಲ. ಇವಾಗ ಏನು IT ಬಂದು ಶಿವಕುಮಾರ್ ಮೇಲೆ ರೈಡ್ ಮಾಡಿದ್ದಾರೆ, ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ನಮ್ಮ ನಾಯಕರ ಮೇಲೆ ಕೇಸ್ ಹಾಕ್ತಾರೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಯಡಿಯೂರಪ್ಪನವ್ರ ಮೇಲೆ, CT ರವಿ ಮೇಲೆ, ಅಶೋಕ್ ಮೇಲೆ, ಶೋಭಾ ಕರಂದ್ಲಾಜೆ ಮೇಲೆ, ಯಾರ್ಯಾರ ಮೇಲೆ ಹೇಳ್ತಾ ಇದ್ದಾರೆ. ಅವ್ರು ಇಷ್ಟು ಸಾಕು ಸುಮ್ಮನೆ ಇದ್ರೆ ಗೊತ್ತಲ್ಲ. ಈಗಾಗಲೇ ಹಾಕ್ಲಿ, ಕೇಸ್ ಬರಲ್ಲ. ACB ಅಂತ ಮಾಡಿ ಲೋಕಾಯುಕ್ತನ ಮನೆ ಕಳಿಸಿ ಅಲ್ಲಿ ಕಿತ್ತಾಕ್ಬಿಟ್ಟು ACB ಅಂತ ಮಾಡಿದ್ದಾರೆ. ಅದ್ರ ಮುಖಾಂತರ ಏನು ಬೇಕಾದ್ರೂ ಕೇಸ್ ಹಾಕಿ ನಮ್ಮ ನಾಯಕರು ಅದ್ರ ಬಗ್ಗೆ ವಿಶ್ವಾಸತೆ ಗೆದ್ಕೊಂಬತ್ತಾರೆ. ಅದ್ರ ಬಗ್ಗೆ ನಮಗೇನು ಅನುಮಾನ ಇಲ್ಲ. ನಾನು ಒಂದು ಮಾತನ್ನ ಹೇಳಿದೆ ವೀಕ್ಷಕರ, ಉಳಿದವರ ಪ್ರತಿಕ್ರಿಯೆ ತಗೋದು. ಈ ಬಹುತೇಕ ನಾಯಕರು ನನಗೆ ಭಾಳ ಆತರದಿಂದ. ಸೊ ಅನಂತಕುಮಾರ್ ಅವರು ಸೈಕಲ್ನಲ್ಲಿ ಬರೋದನ್ನು ನಾನು ನೋಡಿದ್ದೀನಿ. ಸೈಕಲಲ್ಲಿ ಬರ್ತಿದ್ರು ಅವರು, ಒಂದು ಈ ಸುದ್ದಿ ಹಾಕಿ ಅಂತ ಹುಬ್ಬಳ್ಳಿಯಿಂದ ಬಂದವರು. ಯಡಿಯೂರಪ್ಪನವರು 83ರಲ್ಲಿ ಬಂದಾಗ ಹೇಗಿದ್ದರು ಅನ್ನೋದನ್ನು ನಾನು ನೋಡಿದ್ದೀನಿ. ರೈತ ನಾಯಕರು ಹೇಗೆ, ಭಾಳ ಅವ್ರ ಬಗ್ಗೆ ಎಲ್ಲ ನಮ್ಗೆ ಭಾಳ ಗೌರವ, ಪ್ರೀತಿ. ಇನ್ನು ಶೋಭಾ ಕರಂದ್ಲಾಜೆ ಅವರು ದಕ್ಷಿಣ ಕನ್ನಡದಿಂದ ಬರಾಗ ರಾಜಾಜಿನಗರದಲ್ಲಿ ಒಂದು ಸಣ್ಣ ರೂಮ್ನಲ್ಲಿದ್ದರು ಅವರು. ಬಹುತೇಕ ಆ ದಿನಗಳಲ್ಲಿ ಸಾಮಾನ್ಯ ಕಾರ್ಯಕರ್ತೆ ಆಗಿದ್ದಂಥ ಶೋಭಾ ಕರಂದ್ಲಾಜೆ ಅವರೇನಿದ್ದಾರೆ, ಬಹುತೇಕ ಅವ್ರ ಕಷ್ಟವನ್ನು ನೋಡಲಾಗದೆ ರಾಮಚಂದ್ರ ಗೌಡರು ಸಹಾಯ ಮಾಡಿದ್ದು ನನಗೆ ಗೊತ್ತು. CT ರವಿ ಅವರು ಹೇಗಿದ್ದರು ಅನ್ನೋದು ನಮಗೂ ಗೊತ್ತಿದೆ. ಇವರೆಲ್ಲ ಈಗ ಹೇಗಿದ್ದಾರೆ ಅನ್ನೋದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಹಲವು ಆರೋಪಗಳಿವೆ. ಸೊ ಒಂದು 15-20 ವರ್ಷಗಳಲ್ಲಿ ರಾಜಕೀಯ ನಾಯಕರು ಆರ್ಥಿಕವಾಗಿ ಬದಲಾವಣೆ ಆಗುವ ಪರಿ ಇದೆಯಲ್ಲ, ಅದು ಯಾವುದೇ ಪಕ್ಷದವರಿರಲಿ, ಅದನ್ನು ನೋಡಿದ ತಕ್ಷಣ ಕೆಲವೊಮ್ಮೆ ಆಘಾತ ಆಗುತ್ತೆ. ಈ ಪರಿ ಆರ್ಥಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆಯಾ? ಹಾಗಿದ್ರೆ ಅದಕ್ಕೆ ಕಾರಣಗಳೇನು? ಸೊ ಆದ್ದರಿಂದ ನಾನು ಹೇಳಿದೆ, ಒಂದೊಮ್ಮೆ ಇವರ ಮೇಲಿರುವ ಆರೋಪಗಳೇನಿವೆ. ಸೊ ಇನ್ಯಾರೋ ಆರೋಪ ಮಾಡಿದ್ರು, ಶೋಭಾ ಕರಂದ್ಲಾಜೆ ಅದು ಕಾಫಿ ಪ್ಲಾಂಟೇಶನ್ ಇದೆ, ಇನ್ನೊಂದು ನನಗೆ ಗೊತ್ತಿರೋದು ಆರೋಪಗಳು. ಇವೆಲ್ಲವೂ ತನಿಖೆ ಪ್ರಾರಂಭ ಆದರೆ ಶಿವ ಎಸ್ ಗೌಡ್ರೆ, ಈಗ ನಾಳೆ ನೀವು BJP ಕಾರ್ಯಕಾರಿಣಿ ಸಭೆ ಬಗ್ಗೆ ಮಾತಾಡಿದ್ರಿ. BJPನಲ್ಲಿ ಏನಾಗಿದ್ದಾರೆ, BJP ಕರ್ನಾಟಕದಲ್ಲಿ ನೆಲ ಕಚ್ಚಿದೆ, ಅದಕ್ಕೆ ಮುಂದೆ ಭವಿಷ್ಯ ಕಾಣ್ತಾ ಇಲ್ಲ, ಕತ್ಲು ಕಾಣ್ತಾ ಇದೆ. BJP ಕರ್ನಾಟಕದ ಕನ್ನಡಿಗರ ವಿರೋಧಿ ಧೋರಣೆ. ಅದು ಕಾವೇರಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮೋಸ ಮಾಡಿದೆ, ಮಹದಾಯಿ ವಿಷಯದಲ್ಲಿ ಕರ್ನಾಟಕಕ್ಕೆ ಮೋಸ ಮಾಡಿದೆ, ಕನ್ನಡ ಭಾಷೆ ವಿಷಯದಲ್ಲಿ ಕರ್ನಾಟಕಕ್ಕೆ ಮೋಸ ಮಾಡಿದೆ, ಕನ್ನಡ ಫ್ಲಾಗ್ ವಿಷಯದಲ್ಲಿ ಕರ್ನಾಟಕಕ್ಕೆ ಮೋಸ ಮಾಡಿದೆ. ಇಲ್ಲ ಲಿಂಗಾಯತರ ವಿಷಯದಲ್ಲಿ ಅವರೇ ಶುರು ಮಾಡಿದವರು. ಯಡಿಯೂರಪ್ಪನವರು ಸಿಗ್ನೇಚರ್ ಆಗ್ತಾರೆ, ಇದು ಲಿಂಗಾಯತ ಬೇಕಂತ ಆಗ್ತಾರೆ. ಇವಾಗ ಅದ್ರ ಬಗ್ಗೆ ವಿರೋಧ ಧಾರಣೆ ತೋರಿಸ್ತಾರೆ. ಕರ್ನಾಟಕ ಜನತೆಯ ಭಾವನೆಗಳಿಗೆ ಅವರು ಯಾವತ್ತೂ ವಿರೋಧವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ವಿಷಯದಲ್ಲಿ, ಅಭಿವೃದ್ಧಿ ವಿಷಯದಲ್ಲಿ ಸುಮ್ಮನೆ ಅಡ್ಡಗಾಲ ಹಾಕೋದು, ಕೇಂದ್ರದಿಂದ ಬರ ಪರಿಹಾರಕ್ಕೆ ಒಂದು ಬೇಡಿಕೆ ಇಟ್ಟಾಗ ಇವರೆಲ್ಲ ಬಾಯಿಗೆ ಬೀಗ ಹಾಕೊಂತಾರೆ. ಅಲ್ಲಿ ಒಂದು ಒಟ್ಟಾಗಿ ಹೋದಾಗ, ಸರ್ವಪಕ್ಷ ನಿಯೋಗ ಹೋದಾಗ ಬಾಯಿಗೆ ಬೀಗ ಹಾಕೊಂತಾರೆ 17 ಜನ MP ಗಳು. ಸೊ ಇವರು ಕರ್ನಾಟಕಕ್ಕೆ ಇವರ ಕೊಡುಗೆ ಶೂನ್ಯ. ಇವ್ರಿಗೆ ಮುಂದೆ ಯಾವುದೇ ಕಾರಣಕ್ಕೂ 2008ರಲ್ಲಿ ಇವರು ಯಾವುದೇ ಕಾರಣಕ್ಕೂ 40 ಮೇಲೆ ಬರಲ್ಲ. ಮಿಷನ್ 40 ಅಷ್ಟೇ ಇವರ ಯೋಗ್ಯತೆ.
ಆದರೆ ನಮ್ಮ ಯೋಗ್ಯತೆ ಬಗ್ಗೆ ಯಾಕ್ರಿ ಮಾಡ್ತಾರ? ನಿಮ್ಮ ಯೋಗ್ಯತೆ ಈಗ ತಿಳ್ಕೊಂಡ್ರೆ ರಾಜಕೀಯ ಏನಾಗಿದೆ ಕುತಂತ್ರಗಳನ್ನ ಅಂತ? ಮಾಡಿ ಇನ್ನೇನು ಮಾಡಕ್ಕಾಗಿಲ್ಲ ಅವ್ರಿಗೆ. 40 ಜನ ಅಪೋಸಿಷನ್ ಇನ್ನೇನು ಮಾಡಕ್ಕಾಗಿಲ್ಲ ರಾಜ್ಯದಲ್ಲಿ, ಇನ್ನೇನು ಮಾಡಕ್ಕಾಗಿಲ್ಲ. ಅದಕ್ಕಾಗಿ ಕೇಂದ್ರ ಸರ್ಕಾರದನ್ನ ಉಪಯೋಗಿಸಿಕೊಂಡು ದುರುಪಯೋಗ ಮಾಡ್ಕೊಂಡು ಐಟಿ ರೈಡ್ ಮಾಡೋದು, ಸಿಬಿಐ ರೈಡ್ ಮಾಡೋದು, ಇಡಿ ರೈಡ್ ಮಾಡೋದು, ಇಂಥದ್ದು ಮಾಡೋದು ಬಿಟ್ರೆ ಇವ್ರ ಕೈ ಇನ್ನೇನು ಮಾಡಕ್ಕಾಗಲ್ಲ. ಮಣ್ಣಪಾಲಾಗಿರೋದಕ್ಕೆ ಇದ್ಯಾವುದೋ ಒಂದು ಶೂನ್ಯ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಆದ್ರೂ ಬಿಟ್ರೆ ಇವರು ಇನ್ನೆಲ್ಲರೂ ಇವರು ಶೂನ್ಯ. ಯಡಿಯೂರಪ್ಪನವರು ಈಗ ನೀವಿಬ್ರು ರಾಷ್ಟ್ರೀಯ ಪಕ್ಷದವರು, ನೀವು ಯಾಕೆ ನಿಮ್ ಪಕ್ಷದವ್ರು ಎಲ್ಲ ಬಂದ್ರೆ ಏನ್ ಮಾಡ್ತೀರಿ ಗೊತ್ತಾ? JDS ನೋಡ್ತಾರೆ, ನೀವಿಬ್ರು ರಾಷ್ಟ್ರೀಯ ಪಕ್ಷದವರು, ನಾವು ಪ್ರಾದೇಶಿಕ ಪಕ್ಷವರು. ಇಲ್ಲ 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 ಇಲ್ಲ, ನಮಗೇನು ಅದ್ರ ಬಗ್ಗೆ ಏನ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಮ್ಮ ಹತ್ರ ಕಾಸೆ ಇಲ್ಲ ಅಂತ ಹೇಳ್ತೀರಪ್ಪ. ಅಲ್ಲಲ್ಲ, ನಮ್ಮ ಹತ್ರ ಒಂದು ಸಂಪ್ರದಾಯ ಆಗ್ಬಿಟ್ಟಿದೆ ನಿಮ್ದು. JDS ನಮ್ಮ ಹತ್ರ ಕಾಸೆ ಇಲ್ಲ ಗುರುಗಳೇ, ಏನ್ ಮಾಡೋದು, ಅಯ್ಯೋ. ಇಲ್ಲ ಇಲ್ಲ ಇಲ್ಲ, ಈ ಟೈಪ್ ಆಫ್ ಬರುತ್ತೆ. ನಿಮ್ಮ ಹತ್ರ ಕಾಸಿಲ್ಲ ನಂಬಕ್ಕಾಗತ್ತಾ? ಇಲ್ಲ ಬಿಡಿ, ಶ್ರೀಮಂತ ನಾಯಕರಿದ್ದಾರೆ, ವಾಯುವಾರ್ಡು ಇಲ್ಲ. ಇಲ್ಲ ಇಲ್ಲ, ನಾವು ಕೂಡ ರಾಷ್ಟ್ರೀಯ ಪಕ್ಷನೇ ಇಲ್ಲ. ಕೇಳಿ ಆಯ್ತು ಸರ್, ಈಗ ಇವತ್ತು ರಾಜ್ಯದಲ್ಲಿ ಮೊದಲಿಗೆ ಕನ್ನಡ ಬಾವುಟದ ಒಂದು ಸಮಸ್ಯೆ ಒಂದು ಕಡೆ ಆದರೆ, ಇನ್ನೊಂದು ವೀರಶೈವರು ಲಿಂಗಾಯತರದು ಒಂದು ಕಡೆ ಇಮ್ಮಿಡಿಯೇಟಾಗಿ ಒಂದಾದ್ಮೇಲೆ ಒಂದು ಬಂದಂಥ ಸಮಸ್ಯೆಗಳು, ಅದಾದಮೇಲೆ IT ದಾಳಿ, ಇದು ಈ 3 ಸಮಸ್ಯೆಗಳನ್ನ ತೆಗೆದುಕೊಂಡು ಇವತ್ತೇನೋ BJP ಅವರು ಅವ್ರ ಕಾರ್ಯಕಾರಿಣಿ ಸಭೆಗಳನ್ನ ಅವ್ರು ಅವರ ಪಕ್ಷದ ಚೌಕಟ್ಟಿನಲ್ಲಿ ಮಾಡೋದು ಹೊರಟಿದ್ದಾರೆ ಅಂತ ನೀವು ತೋರಿಸಿದ್ರಿ. ಅದೇನು ತಪ್ಪೇನಿಲ್ಲ, ಮಾಡಲಿ. ಇವತ್ತು JDS ಪಕ್ಷದವರು, ನಾವು ಇವತ್ತು ರಾಜ್ಯದ ಜನತೆ ಮುಂದೆ ನಾವು ಕೂಡ ಹೋಗ್ತಾ ಇದ್ದೀವಿ. ನಾವು ಕೂಡ ನಮ್ಮದೇ ಆದ ರೀತಿಯಲ್ಲಿ. ನಾನು ನಿಮ್ಮ ಪಾರ್ಟಿ ಎಜೆಂಡಾ ಕೇಳಿಲ್ಲ. ಐ ವಾಂಟ್ ಟು ನೋ ವೆದರ್ ಸ್ಟೇಟ್ ಗವರ್ಮೆಂಟ್ ಏನಾದರೂ ಇವ್ರ ಮೇಲೆ ಕೇಸ್ ಹಾಕಿದ್ರೆ ಏನಾಗುತ್ತೆ? ಅಲ್ಲಲ್ಲ, ACB ಅಲ್ಲಲ್ಲ, ಖಂಡಿತವಾಗ್ಲೂ ಅವ್ರು ಬಳಸ್ಕೋತಾರೆ. ಅಲ್ಲಲ್ಲ, ACB ಅನ್ನ ಬಳಸ್ಕೊಂಡು ಇವತ್ತು ಕ್ಯಾಬಿನೆಟ್ ಮಂತ್ರಿ ಮೇಲೆ ಇವತ್ತು IT ದಾಳಿ ನಡೆದು ಇರಬೇಕಾದ್ರೆ ಅವ್ರು ಸುಮ್ಮನಿರಕ್ ಆಗೋದಿಲ್ಲ. ಇವತ್ತು ಸರ್ಕಾರ ಅವ್ರು ನಡೆಸ್ತಾ ಇದ್ದಾರೆ. ACB ಅವರ ಇವತ್ತೇನಿದ್ದಾರೆ, ಅಲ್ಲಲ್ಲ, ನೀವ್ ಹೇಳ್ದಾಗೆ ಅನಂತಕುಮಾರ್ ಅವರು ಸೈಕಲ್ ಅಲ್ಲಿ ಬರ್ತಾ ಇದ್ರು, ಯಡಿಯೂರಪ್ಪನವ್ರು ಹೇಗಿದ್ರು, ಕರನ್ಲಾಜೆ ಅವರು ಹೇಗಿದ್ರು, ಅವ್ರು ಇವತ್ತು 100 ಕೋಟಿ ಹಣವನ್ನು ಹೇಗೆ ಗಳಿಸಿದ್ದಾರೆ ಅಂತ ಒಂದು ತನಿಖೆ ಮಾಡೋದಕ್ಕೆ ಅವರು ಕೂಡ ಸ್ವತಂತ್ರರು. ಮಾಡಿಬಿಟ್ಟು ಅವರು ಕೂಡ ಒಂದಷ್ಟು ಕೇಸ್ಗಳನ್ನ ಜಡ್ದು ಇವ್ರ ಯೋಗ್ಯತೆಯನ್ನು ಬಯಲು ಮಾಡಿದ್ರೆ ಈ ರಾಜ್ಯದ ಜನಕ್ಕೆ ಗೊತ್ತಾಗ್ಲಿ. ದೇವೇಗೌಡರಿಂದ ಅಂತ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ದೇವೇಗೌಡರಿಂದ ಯಾವ ರೀತಿ ಇದ್ರು ಅಂತ ಗೊತ್ತಿದೆ. ಪ್ರಾಥಮಿಕ ಹಂತದಲ್ಲಿ ಎಲ್ಲರ ಬಗ್ಗೆ ದೇವೇಗೌಡರ ಬಂದ ರೀತಿ ಮಾತಾಡೋದಕ್ಕೆ ನಾವ್ ಇಲ್ಲಿ ಕೂತವ್ರಿಗೆ ಯಾರಿಗೂ ಅರ್ಹತೆ ಇಲ್ಲ. ಅವ್ರ ಬಗ್ಗೆ ಮಾತಾಡೋದು ಬೇಡ. CT ರವಿ ಅವರು ಒಂದು ಮಾತನ್ನ ಹೇಳಿದ್ರು. ಈಗ ಅವ್ರ ಬಗ್ಗೆ ಮಾತನಾಡೋ ಅರ್ಹತೆ ನಾವೆಲ್ಲ ಅತೀತರು ಅಂತ ಹೇಳ್ಬೇಡಿ. ಐ ನೋ ಹಿಮ್ ಫ್ರಮ್ 1983. ಸರ್, ನಿಮ್ ನೀವು ವಿಶ್ಲೇಷಕರು, ನಾವಿಲ್ಲಿ ಇನ್ನು ಜೂನಿಯರ್ಸ್ ಸರ್, ಇನ್ನು ಜೂನಿಯರ್ಸ್ ಇದೀವಿ ರಾಜಕೀಯದಲ್ಲಿ. ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು, ಯಾರು ಪಬ್ಲಿಕ್ ಸರ್ವೆಂಟ್ ದೇವೇಗೌಡರು ಅಲ್ಲ, ಅವ್ರು ಸ್ಟಾರ್ಟ್ ಮಾಡಿದ್ರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು, MLA ಆದ್ರು, ಅಲ್ಲಿಂದ ಯಾವ ರೀತಿ ಬೆಳ್ಕೊ ಬಂದ್ರು ಅಂತ ನಮ್ಗಿನ್ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ನಿಮ್ಗೆ ಹೇಳ್ತಿಲ್ಲ ಅವ್ರು ಹೇಳಿದ್ದಕ್ಕೆ. ಅವರು ಪುಟ್ಟಸ್ವಾಮಿ ಗೌಡ್ರು ಮಿಲ್ ಅಲ್ಲಿ ಇರ್ತಿದ್ರು. ಪುಟ್ಟಸ್ವಾಮಿ ಗೌಡ್ರು ಅವ್ರ ಮೋಟರ್ ಸೈಕಲ್ಗೆ ಪೆಟ್ರೋಲ್ ಹಾಕ್ತಿದ್ರು. ನಂತರ ಪುಟ್ಟಸ್ವಾಮಿ ಗೌಡ್ರಿಗೆ ನಿಮ್ಗೆಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಅವ್ರು ಮೊದಲು ಇದನ್ನ ಹೇಗೆ ಮಾಡ್ತಾ ಇದ್ರು, ಪುಟ್ಟಸ್ವಾಮಿ ಗೌಡ್ರು ಹೇಗೆ ದೇವೇಗೌಡರನ್ನ ಬೆಳೆಸಿದ್ರು, ಅದಾದ್ಮೇಲೆ ಏನಾಯ್ತು? ಪುಟ್ಟಸ್ವಾಮಿಗೌಡ್ರನ್ನ ದೇವೇಗೌಡರು ಬೆಳೆಸಿದ್ದಾರೆ. ಈಗ ಪುಟ್ಟಸ್ವಾಮಿಗೌಡ್ರನ್ನ MLC ಮಾಡಿದವರು ದೇವೇಗೌಡ್ರೆ. ಈಗ ನೀವು ಮಾತಾಡ್ತೀರಿ ಇದು ಪದ್ಮನಾಭನಗರ ಅರ್ಧ ದೇವೇಗೌಡರದು ಅಂತಾರೆ. ಎಲ್ಲಿ ಹೋಗ್ಬಿಟ್ರು ಇದು ಕುಮಾರಸ್ವಾಮಿ ಮನೆ, ನನ್ಗೆ ಗೊತ್ತಿಲ್ಲ. ನೀವು ರಾಜನಗರದ ಯಾವ್ದೋ ರೋಡ್ ಅಲ್ಲಿ ಬರ್ತಾ ಇದ್ರೆ ರಾಜ್ಕುಮಾರ್ ಈ ಮನೆ ಯಾರು ಸೈಟ್ ಇರ್ಬೋದು ಅಷ್ಟೇ. ಅದು ಅವರು ರಾಜಕಾರಣದಲ್ಲಿ ಇರುವಾಗ ಅದನ್ನೆಲ್ಲ ಮಾಡಬೇಕಾಗ್ತದೆ, ಮಾಡ್ಕೊಂಡಿದ್ದಾರೆ. ಅದಕ್ಕಿಂತಲೂ CT ರವಿ ಅವರು ಈಗ ಮಾತಾಡ್ತಾ ಒಂದು ಮುಖ್ಯವಾದ ವಿಷಯ ಹೇಳಿದರು. ಕಾಂಗ್ರೆಸ್ನವರು ಈ ಲಿಂಗಾಯತ ಧರ್ಮದ ವಿಷಯವನ್ನು ಪ್ರಸ್ತಾಪ ಮಾಡಿ ಜಾತಿ ಮತ ಧರ್ಮದೊಳಗೆ ಒಡಕನ ತರ್ತಾರೆ ಅಂತ. ಮಾನ್ಯ ಪ್ರಧಾನಿ ಮೋದಿಯವರು ಇವತ್ತಿಗೂ ಹೇಳ್ತಾ ಇದ್ದಾರೆ, ಗೋರಕ್ಷಣೆ ಹೆಸರಿನೊಳಗೆ ಒಡಿಬೇಡಿ ಸಮಾಜನ ಅಂತ. ಇಡೀ ದೇಶ ತುಂಬಾ ನಡೀತಾ ಇದೆ, ಸಮಾಜ ಎಲ್ಲ ಕಡೆ ನಡೀತಾ ಇದೆ. ನಿನ್ನೆ ನಡೀತಾ ಇದೆ ಸಮಾಜ ಅಂದ್ರೆ ಸರ್, ಈಗ ದಲಿತರು ತಿಂತಾರೆ, ಮುಸ್ಲಿಮರು ತಿಂತಾರೆ, ಕ್ರಿಶ್ಚಿಯನ್ರು ತಿಂತಾರೆ. ದಾಳಿ ಮಾಡೋದಿದೆಯಲ್ಲ, ದಾಳಿ ಮಾಡೋದು ಸಮಾಜ ಹೊಡೆದಂಗೆನೆ. ಲಿಂಗಾಯತ ಧರ್ಮ ವೇದ ಮೂಲವನ್ನ ಒಪ್ಪದೇ ಇರ್ತಕ್ಕಂಥ ಒಂದು ಧರ್ಮ.
ದೇವಸ್ಥಾನಗಳನ್ನು ಒಪ್ಪದೇ ಇರತಕ್ಕಂಥ ಒಂದು ಧರ್ಮ, ಆಚರಣೆಯನ್ನು ಪುರೋಹಿತರನ್ನು ಒಪ್ಪದೇ ಇರತಕ್ಕಂಥ ಒಂದು ಧರ್ಮ, ವರ್ಣಾಶ್ರಮವನ್ನು ಒಪ್ಪದೇ ಇರತಕ್ಕಂಥ ಒಂದು ಧರ್ಮ. ಸೊ ಇವತ್ತು ಅವರು ಪ್ರತ್ಯೇಕ ಧರ್ಮಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಮತಗಳನ್ನು ಒಡೆದಾಗಿ ಸಮಸ್ಯೆ ಏನು ಗೊತ್ತಾಯ್ತು? ಒಂದ್ ನಿಮಿಷ, ಸಮಸ್ಯೆ ಏನು ಅಂದ್ರೆ ಯಾರು ಕೋಮು ರಾಜಕಾರಣವನ್ನ ಮಾಡ್ತಾರೋ ಅವರಿಗೆ ಒಂದು ಕೋಮಿನ ಒಳಗಿನ ಜಾತಿ ಒಡೆಯುವುದು ಬಹಳ ಅಪಾಯಕಾರಿಯಾಗಿ ಕಾಣುತ್ತೆ. ಯಾಕೆಂದ್ರೆ ಅವರ ಟಾರ್ಗೆಟ್, BJPಯ ಟಾರ್ಗೆಟ್ ಹಿಂದೂಯೇತರರಾಗಿರೋದ್ರಿಂದ ಇವರು ಹಿಂದೂ ನಾವೆಲ್ಲ ಒಂದು ಅನ್ನುವಾಗ ನೀವು ಪ್ರತ್ಯೇಕ ಧರ್ಮ ಕೊಟ್ಬಿಟ್ರೆ ರಾಜಕೀಯವಾಗಿ ಅವರಿಗೆ ಅದು ಹಿನ್ನಡೆ ಅಂತಾರೆ ಅಲ್ವಾ? ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಕೊಟ್ಬಿಟ್ರೆ ನಾವು ಲಿಂಗಾಯತರ ಏಕಮೇವ ಅದ್ವಿತೀಯ ರಿಪ್ರೆಸೆಂಟೇಟಿವ್ ಅಂತ ಯಾರು ಅಂದ್ಕೊಂಡಿರ್ತಾರೆ, ಅದಕ್ಕೆ ಹೊಡ್ತಾ ಬರುತ್ತೆ. ಅವ್ರು ಅಲ್ಲ ಲಿಂಗಾಯತರ ಸಲುವಾಗಿ ಇವರು ಇದರದಲ್ಲಿ ಪ್ರಾಬ್ಲಮ್ ಇಲ್ಲ ಸರ್. ಯಡಿಯೂರಪ್ಪನೇ ಧರ್ಮ ಕೊಡಿ ಸೈನ್ ಆಗಿರೋದು ಯಡಿಯೂರಪ್ಪನವರು, ಅದು ನಾವಲ್ಲ. ಅವರ ಸಮುದಾಯದಲ್ಲಿ ಎಲ್ಲ ಪಕ್ಷಾತೀತವಾಗಿ ಅವ್ರ ಸಮುದಾಯದವ್ರು ಕೇಳಿರೋದ್ರಿಂದ ಮುಖ್ಯ ಹೊರತು ನಾವೇನದನ್ನು ಇನಿಷಿಯೇಟ್ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರ ಆಗಲಿ ಒಂದ್ ನಿಮಿಷ ಓವರ್ ಆಲ್ ಏನ್ ಕಾಣಿಸ್ತಾ ಇದೆ ಅಂದ್ರೆ ಅಧಿಕಾರವನ್ನ ಹೆಂಗೆ ನಾವು ಗಳಿಸ್ಬೇಕು ಅನ್ನೋದು ಮಾತ್ರ ಆ ರಾಜಕೀಯ ಪಕ್ಷಗಳಲ್ಲಿ ಹೋಗ್ತಾ ಇದೆ ಹೊರತು ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಜನರು ಯಾವ ಸಮಸ್ಯೆಗಳಿದಾವೆ, ನಾವ್ ಯಾವ ರೀತಿ ಚರ್ಚೆ ಮಾಡಬಹುದು ಅನ್ನೋದು ದೇಶದಲ್ಲಿ ಜನತಾದಳ ಕೂಡ ಅಧಿಕಾರ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ನೆಕ್ಸ್ಟ್ ಎಲೆಕ್ಷನ್ ಬರ್ತೀವಿ ಅಂತ. ರಾಜಕಾರಣ ನಾವು ಸೇರಿ ಹೇಳ್ತಾ ಇರೋದು. ಈ ದೇಶದಲ್ಲಿ ಕೋಮು ರಾಜಕಾರಣ ಮತ್ತು ಜಾತಿ ರಾಜಕಾರಣ ತಾಂಡವವಾಡ್ತಾ ಇದೆ ಅಲ್ವಾ? ಎಲ್ಲಿ ಕೋಮು ರಾಜಕಾರಣವನ್ನ ವಿರೋಧಿಸೋ ಸಂದರ್ಭದಲ್ಲಿ ಕೆಲವು ಹಂತದಲ್ಲಿ ಈ ಜಾತಿ ರಾಜಕಾರಣವನ್ನು ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ದಟ್ ಇಸ್ ಅ ಸಿಚುವೇಶನ್ ಅಲ್ವಾ? ಯಾಕಂದ್ರೆ ನಮ್ಮ ಕೋಮು ರಾಜಕಾರಣ ಬಹಳ ಅಪಾಯಕಾರಿಯಾಗಿರೋದು. ಜಾತಿ ರಾಜಕಾರಣವನ್ನು ನಾವು ಬೇರೆ ಬೇರೆ ಕಾರಣಗಳಿಂದ, ಈಗ ನೀವು ಒಕ್ಕಲಿಗರ ರಾಜಕಾರಣ ಮಾಡ್ತೀರಿ ಅಲ್ವಾ, ಮಾಡಲ್ವಾ? ಅಲ್ಲಲ್ಲ, ನಾವು ಬರೀ ಒಕ್ಕಲಿಗರ ಅಂತಲ್ಲ, ನಾವು ನಮ್ಮ ನೋಡಿ ಶಶಿಧರ್ ಭಟ್ರೆ ದಯಮಾಡಿ ಬರೀ ನಾವು ಒಕ್ಕಲಿಗರಿಗೆ ಸೀಮಿತ ಮಾಡಬೇಡಿ. ನಾವು ಎಲ್ಲರಿಗೂ ಇದೀವಿ. ಇವತ್ತು ನಮ್ದು ಡೈವರ್ಸಿಫೈಡ್ ನಾವೆಲ್ಲರಿಗೂ ಇದೀವಿ. ಇವತ್ತು ದೇಶದಲ್ಲಿ ಎರಡು ನಡೀತಾ ಇದ್ದಾವೆ. ಒಂದು ಉದ್ಯೋಗ ರಹಿತ ಅಭಿವೃದ್ಧಿ, ನೀತಿ ರಹಿತ ರಾಜಕಾರಣ. ಅಲ್ಲ, ಕಮ್ಯುನಿಸ್ಟ್ ಪಾಲಿಸಿ ಅದೇ ಇರೋದು. ಕಮ್ಯುನಿಸ್ಟ್ನರಿಗೆ ಅದಕ್ಕೆ ಎಲ್ಲಿದ್ದಾರೆ ಅಂತ ನಾವು ಹುಡುಕ್ಬೇಕಂತ ಅವರು. ಅಲ್ಲ ಸರ್, ಯಾವ್ದು ಸರ್ ನೀವು ನೀವು ಅಷ್ಟೇ ಹೌದು ಕಾಲ ಯಾಕೆ ಕಾಲ ಬಂದಿದೆ? ಸಿದ್ದರಗೌಡ್ರೆ, ಸಾಮಾಜಿಕ ಬದುಕಿನಲ್ಲಿ ಒಂದು ರಾಜಕೀಯ ಪಕ್ಷವನ್ನ ಬಗ್ಗೆ ನಾವು ತೀರ್ಮಾನ ತಗೊಳ್ಳೋದು ಬರೀ ಚುನಾವಣೆಯಿಂದ ಅಲ್ಲ. ನೀವು ಚುನಾವಣೆಯಿಂದನೇ ಒಂದು ರಾಜಕೀಯ ಬಗ್ಗೆ ಮಾತಾಡಕ್ ಹೋಗ್ಬಿಟ್ರೆ ನಾವು ಅಪಾಯಕಾರಿಯಾದ ಸ್ಥಿತಿಯಲ್ಲಿ ತಲುಪ್ತೀವಿ. ಸರಿ, ಇನ್ನೊಂದು ಒಂದು ಸಮಾಜ ಇರಬೇಕಾದ್ರೆ ಪ್ರತಿಭಟನೆಗಳಿರ್ಬೇಕು, ಆತ್ಮ ಇರುವುದು ಅಲ್ಲಿ ನೀವು ನಿಮ್ಮ ವಿರೋಧಿಗಳನ್ನು ಹತ್ತಿಕ್ಕುವ ಮೂಲಕ ಚುನಾವಣೆಯಲ್ಲಿ ರಜಾನವರೇ 1952 ಚುನಾವಣೆಯಲ್ಲಿ ಜನಸಂಘಕ್ಕೆ 3.1 ಓಟ್ ಬಂದಿದೆ. ಹುಟ್ಟಿದ್ದ 51 ಬಿಡ್ರೆ ಏನ್ ಹೇಳ್ತೀರಾ ನೀವು? ಹುಟ್ಟಿದ ತಕ್ಷಣ ಮಗು ನಡೆದಾಡಲ್ಲ. ಹುಟ್ಟಿದ್ದು ಅವಾಗ ಏನ್ ಹೇಳ್ತೀರಾ ನೀವು? ಪಕ್ಷ 31% ಅಂದ್ರೆ ಅದು 51 ಅಲ್ಲ. ಲೆಕ್ಕ ಏನೇ ಇರಲಿ ಪ್ರಿಯ ವೀಕ್ಷಕರೇ, ಜನತಂತ್ರ ವ್ಯವಸ್ಥೆಯಲ್ಲಿ ನಾವು ಸಿದ್ಧಾಂತವನ್ನ ವಿರೋಧ ಮಾಡಬಹುದು, ಆದರೆ ಆ ತಮ್ಮ ಸಿದ್ಧಾಂತವನ್ನು ಹೇಳುವ ಸ್ವಾತಂತ್ರ್ಯ ಇರಬೇಕು ಅಂತ. ಅದು ಭಾರತೀಯ ಜನತಾ ಪಕ್ಷಕ್ಕಾಗಲಿ, ಎಡಪಕ್ಷಕ್ಕಾಗಲಿ, ಕಾಂಗ್ರೆಸ್ಗಾಗಲಿ, JDSಗಾಗಲಿ ಅವರು ಮಾತನಾಡುವ ಹಕ್ಕನ್ನು ಕಸಿದುಕೊಳ್ಳುವುದು ಮತ್ತು ಅವರ ಕುತ್ತಿಗೆಯನ್ನು ಹಿಸುಕುವುದು ಅಪಾಯಕಾರಿ. ಅದು ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ಆಗೋಕ್ಕೆ ಸಾಧ್ಯ. ಆದ್ದರಿಂದ ಅಭಿಪ್ರಾಯವನ್ನು ಎಲ್ಲರಿಗೂ ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ. ಅದು ಚುನಾವಣೆ ಮೂಲಕ, ಫಲಿತಾಂಶದ ಮೂಲಕ ಅದು ತೀರ್ಮಾನ ಆಗೋದಲ್ಲ. ಅದ್ರ ಮೂಲಕ ತೀರ್ಮಾನ ಆಗೋಕೆ ಹೋದರೆ ಸರ್ವಾಧಿಕಾರ ಬರುತ್ತೆ. ಇರವೇ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತು ನಾಡಿದ್ದು ನಾನಿರಲ್ಲ, ಸೋಮವಾರ ಮತ್ತೆ ಬರ್ತೀನಿ. ವೀಕೆಂಡ್ ಪ್ಲೀಸ್ ಎಂಜಾಯ್. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ.